అని బమరి గరి ఎందరో పరమ భాగవతమో విభాకరసన కసన దిగీష సురక్యూ పురుష కనక కశిపు సుతనార తుంగురు పవన సూను బాలచంద్ర సరాజ భవ భూసురమరులు పరమ పావనులు ఘనులు శాశ్వతులు కమల భవ సుఖము సదానుభవము గలవా పరి మరి మ పరి గరి రే గరి ధని పని ద పని ద పరి గరి ద మరి మ పని రే మ పని సరి మ పని పని సరి ని సరి ని గరి రే గరి రే గరి రే గరి రే సరి సరి గరి రే గరి ని మరి మ పని ని పా మరి గరి ధని సరి సరి నీవేనురామవైర్భవంబులనురి పరాక్రమ ధైర్యముల శాంత మానసముని ములను వచన సత్యములు రఘువరణీయ సద్భయుజన జగను దుర్మతములు కల్ల చేసినటు దీన నరి గీతంతరములను గుణవరణ ఆనందగే తరవు చేయువ ఇంద్రో పని సరి నిసరి గరి రే సాసని పపారి సరి పని సరి గరి సరి సరి మవని పాపమరి పవ మరి రే ని బాబా సని రే రే సని బాబా గరి ని గరి రే రే గరి రే గరి రే రే ససా బాబా రే రే గరి సని పని గరి బాబా రే 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 గీతాద్రిశుతి శాస్త్ర పురాణ పుమర్మముల శివాది షణ్మతము గూఢముల ముప్పది ముక్కోటి సుర తరంగముల భావ ముల నెరిగి భావరా గలయాదిజో ముజే చిరాయుమో గలిగి నిరవధి సుఖాతులై జాగరాతులై నయందో ప్రేమమో పేరే గౌరవే నమమో గల కేవా రామవగుణైన త్యాగ శ్రీరామవగుణైన జగ దాగులైనవ శ్రీరామ త్యాగ రాజగోగులైనవ హరియందరో అనుభావులు లందరే ఎందరో మగనుభావు
ಎಷ್ಟು ವಿಳಂಬವಾಗಿ ಹಾಡಿದು ಅತಿಥಿಗಳು ಬರಲಿಲ್ಲ. ಆದ್ದರಿಂದ ಈ ಮುಂದೆ ಕಾರ್ಯಕ್ರಮ ಹೊಟ್ಟೋಗೋಣ ನಾವು ಅಷ್ಟೇ. ಅದರೊಳಗೂ ಗೋಷ್ಠಿ ಗಾಯನದಲ್ಲಿ ಈ ವಿಳಂಬಗತಿ ತಗೋಬೇಕಾದ್ರೆ, ಕಂಟ್ರೋಲ್ ಮಾಡಬೇಕಾದ್ರೆ ಮೃದಂಗದವ್ರ ಸಹಕಾರ ಬೇಕೇ ಬೇಕಾಗತ್ತೆ. ಅವ್ರಿಗೂ ಸಹ ಕಷ್ಟ ಸಹ ಆಗುತ್ತೆ. ಆದರೆ ಇವರು ಇಷ್ಟು ಯಾವಾಗಲೂ ಸಹಸ್ರಾರು ಕಂಠಗಳನ್ನು ಸೇರಿಸಿ ಹಾಡೋದ್ರಿಂದ ಅವ್ರ ಎಕ್ಸ್ಪೀರಿಯನ್ಸಲ್ಲಿ ಎಲ್ಲ ಥರ ಹಾಡಬಲ್ಲರು. ಇದನ್ನು ಹೇಳಕ್ಕೆ ನಾನು ಇಷ್ಟಪಡೋಕ್ಕೋಸ್ಕರ ಬಂದೆ. ಈ ಗತಿ ಅಲ್ಲ, ಗುಂಪಿನಲ್ಲಿ ಮಾಪ್ ಸೈಕಲ್ನ ಹಾಡೋರು ಓಡಿಸ್ಬಿಡ್ತಾರೆ. ಅದನ್ನ ಹೇಳ್ಕೊಳ್ಳೋಕ್ಕೆ ಎಷ್ಟು ಕಷ್ಟ. ಈಗ ಧೃತಗತಿ ಬಂದ್ಬಿಡುತ್ತೆ, ಹೇಗೋ ವಿಳಂಬ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಅದಕ್ಕೆ ನಮ್ಮ ರೆಫರೆನ್ಸ್ MD ರಾಮನಾಥನ್. ಇವತ್ತು ಅವರು ಜ್ಞಾಪಿಸಿದ್ರಿ ನೀವು. ನೆರವೇರಲಿದೆ. ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಸಭಾ ಕಾರ್ಯಕ್ರಮಕ್ಕೆ ಸಜ್ಜಾಗ್ತಿದೆ. ಸೇವೆಗೆ ತಾವೆಲ್ಲ ನಿಶ್ಶಬ್ದವಾಗಿ ಸಹಕರಿಸಿದ ಹಾಗೆ ಸಭಾ ಕಾರ್ಯಕ್ರಮಕ್ಕೂ ಕೂಡ ಸಹಕರಿಸ್ತೀರಾ ಅಂತ ಭಾವಿಸಿದ್ದೇವೆ. ಕಲಾ ಸಂಭ್ರಮ 2017ರ ಸಭಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಡವಾಗಿ ಆಗಮಿಸಿರೋ ಕೆಲವು ಕಲಾ ಬಂಧುಗಳಿದ್ದೀರಾ. ಅವರೆಲ್ಲರಿಗೂ ಮತ್ತೊಮ್ಮೆ ತಮ್ಮೆಲ್ಲರಿಗೂ MR ದೊರೆಸ್ವಾಮಿ ಸಂಗೀತ ಅಕಾಡೆಮಿಯ ಪರವಾಗಿ ಆತ್ಮೀಯವಾಗಿ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ತಮ್ಮೆಲ್ಲರ ತುಂಬು ಚಪ್ಪಾಳೆಗಳೊಂದಿಗೆ ವೇದಿಕೆಗೆ ಆತ್ಮೀಯವಾಗಿ ಬರಮಾಡ್ಕೊಳ್ತಾ ಇದ್ದೇವೆ. ಅಕಾಡೆಮಿ ಪರವಾಗಿ ಕರ್ನಾಟಕ ಕಲಾ ತಿಲಕ ವಿದ್ವಾನ್ ಶ್ರೀ MS ಶ್ರೀನಿವಾಸ ಮೂರ್ತಿ ಅವರನ್ನ, ವಿದ್ವಾನ್ ಶ್ರೀ MR ದೊರೆಸ್ವಾಮಿ ಸಂಗೀತ ಅಕಾಡೆಮಿಯ ಅಧ್ಯಕ್ಷರು ಇವರು, ವೇದಿಕೆಗೆ ನಿಮ್ಮೆಲ್ಲರ ಚಪ್ಪಾಳೆಗಳೊಂದಿಗೆ ಕರ್ನಾಟಕ ಕಲಾ ತಿಲಕ ವಿದ್ವಾನ್ ಶ್ರೀ MS ಶ್ರೀನಿವಾಸ ಮೂರ್ತಿ ಅವರು ನಮ್ಮೊಂದಿಗೆ ಇರಲಿದ್ದಾರೆ. ಗಾನ ಕಲಾಭೂಷಣ ವಿದ್ವಾನ್ ಶ್ರೀ RK ಪದ್ಮನಾಭ ಸರ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊತಾ ಇದ್ದೇವೆ. ಇಂದು ಈ ಸುಸಂದರ್ಭದಲ್ಲಿ ಸನ್ಮಾನವನ್ನ ಬಿರುದನ್ನ ಕೂಡ ಸ್ವೀಕರಿಸಲಿದ್ದಾರೆ ವಿದ್ವಾನ್ ಶ್ರೀ RKP ಸರ್. ಸನ್ಮಾನಕ್ಕೆ ಭಾಜನರಾಗ್ತಾ ಇರುವಂಥ ವಿದ್ವಾನ್ ಶ್ರೀ AK ಶ್ರೀನಿವಾಸ ಮೂರ್ತಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊತಾ ಇದ್ದೇವೆ. ಖ್ಯಾತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪಿಟೀಲು ವಾದಕರು ಹಾಗೂ ಗಾಯಕರು ವಿದ್ವಾನ್ ಶ್ರೀ AK ಶ್ರೀನಿವಾಸ ಮೂರ್ತಿ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊತಾ ಇದ್ದೇವೆ. ಇಂದು ಸನ್ಮಾನಕ್ಕೆ ಭಾಜನರಾಗ್ತಾ ಇರುವಂಥ ಮತ್ತೊಬ್ಬರು ವಿದುಷಿ ಶ್ರೀಮತಿ ಭಾಗ್ಯರಥಿ ಮೋಹನ್ ಅವರು, ಖ್ಯಾತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯಕಿ. ಇವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊತಾ ಇದ್ದೇವೆ. ಹಾಗೆಯೇ ವೇದಿಕೆಯಲ್ಲಿ ನಮ್ಮೊಂದಿಗಿರಲಿದ್ದಾರೆ ಅಕಾಡೆಮಿಯ ಎಲ್ಲ ಪದಾಧಿಕಾರಿಗಳು. ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಈ ಎಲ್ಲ ಗಣ್ಯರಿಗೆ ಸ್ವಾಗತವನ್ನು ಬಯಸ್ತಾ, ಈಗಾಗಲೇ ನಾವು ಈ ಕಾರ್ಯಕ್ರಮವನ್ನು ಸಾಂಪ್ರದಾಯಿಕವಾಗಿ ಸಂಗೀತದೊಂದಿಗೆ ಪ್ರಾರಂಭಿಸಿದ್ದೇವೆ. ಇದು ಅಧಿಕೃತವಾದ ಚಾಲನೆ ಅಷ್ಟೇ. ವೇದಿಕೆ ಮೇಲಿರೋ ಗಣ್ಯರೆಲ್ಲ, ಮುಖ್ಯವಾಗಿ ವಿದ್ವಾನ್ ಶ್ರೀ RK ಪದ್ಮನಾಭ ಸರ್ ಇಂದು ಬಿರುದನ್ನು ಸ್ವೀಕರಿಸಲಿರೋ ಅಂಥವರು. ಜ್ಯೋತಿ ಪ್ರಜ್ವಲನೆಯೊಂದಿಗೆ ಈ ಒಂದು ಶ್ರೀ ಶಶಿಧರ್ ಅವ್ರನ್ನ ಕೂಡ ಆತ್ಮೀಯವಾಗಿ ಅಕಾಡೆಮಿ ಪರವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ವಿದ್ವಾನ್ ಶ್ರೀ RK ಪದ್ಮನಾಭ ಸರ್ ಮೊದಲಾಗಿ ಜ್ಯೋತಿ ಪ್ರಜ್ವಲನೆಯೊಂದಿಗೆ ಸಭಾ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಬೇಕಾಗಿ ಕೇಳ್ಕೊತಾ ಇದ್ದೇವೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರು ಕೈ ಜೋಡಿಸಲಿದ್ದಾರೆ. ನಾದ ತನುಮನಿಷಂ ಶಂಕರಂ ನಮಾಮಿ ಮೇ ಮನಸ ಶಿರಸ. ನಾದ ಬ್ರಹ್ಮನನ್ನ ಸ್ಮರಿಸುತ್ತಾ ಇದು ನಾದ ಜ್ಯೋತಿಯನ್ನು ಪ್ರಜ್ವಲಿಸ್ತಾ ಇದ್ದಾರೆ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಗಣ್ಯರು.
ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಅಂತ ಹೇಳ್ತಾ ಈ ಒಂದು ಅಕಾಡೆಮಿಯ ಅಧ್ಯಕ್ಷರಾದಂಥ ಹಿರಿಯರಾದಂಥ ಕರ್ನಾಟಕ ಕಲಾತಿಲಕ ವಿದ್ವಾನ್ ಶ್ರೀ MS ಶ್ರೀನಿವಾಸ ಮೂರ್ತಿ ಅವರು, ಗಾನಕಲಾ ದೊರೆ ಬಿರುದಿಗೆ ಭಾಜನರಾಗ್ತಾ ಇರುವಂಥ ಗಾನಕಲಾ ಭೂಷಣ ವಿದ್ವಾನ್ ಶ್ರೀ RK ಪದ್ಮನಾಭ ಸರ್ ಅವರು, ಗೌರವ ಸಮರ್ಪಣೆಗೆ ಭಾಜನರಾಗ್ತಾ ಇರುವಂಥ ಶ್ರೀ AK ಶ್ರೀನಿವಾಸ ಮೂರ್ತಿ ಅವರು ಹಾಗೂ ವಿದುಷಿ ಶ್ರೀಮತಿ ಭಾಗೀರಥಿ ಮೋಹನ್, ಈ ಎಲ್ಲ ಗಣ್ಯರು ಮತ್ತು ನಮ್ಮ ಶಶಿಧರ್ ಅವರು ಎಲ್ಲ ಗಣ್ಯರು ಈ ಒಂದು ಜ್ಯೋತಿ ಪ್ರಜ್ವಲನೆಯಲ್ಲಿ, ನಾದ ಜ್ಯೋತಿಯ ಪ್ರಜ್ವಲನೆಯಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಆತ್ಮೀಯರೇ, ನಿರಂತರವಾಗಿರಲಿ ನಿಮ್ಮ ಚಪ್ಪಾಳೆ ಈ ನಾದ ಜ್ಯೋತಿಯ ಪ್ರಜ್ವಲನೆಗೆ. ದೊರೆಸ್ವಾಮಿ ಅವರಿಗೆ ಕೇಳೋ ಅಷ್ಟು ಜೋರಾಗಿರ್ಬೇಕು ಚಪ್ಪಾಳೆ. ಕೊಳಲು ವಿದ್ವಾನ್ ಶ್ರೀ MR ದೊರೆಸ್ವಾಮಿ ಸಂಗೀತ ಅಕಾಡೆಮಿ ಹಮ್ಮಿಕೊಳ್ತಾ ಇರುವಂಥ ಒಂದು ವಿಶೇಷ ವಿಭಿನ್ನ ಸಮಾರಂಭ ಸಂಭ್ರಮ. ಇದು ಕಲಾ ಸಂಭ್ರಮ 2017ಕ್ಕೆ ನೀವೆಲ್ಲ ಸಾಕ್ಷಿಯಾಗ್ತಾ ಇದ್ದೇವೆ. ಇಂಥದ್ದು ಬೇಕು ಅಂತ ಯಾವ ಗುರು ಕೂಡ ಬಯಸೋದಿಲ್ಲ. ಆದರೆ ಅವರಿಂದ ಕಿಂಚಿತ್ತಾದರೂ ಕಲಿತಂಥ ವಿದ್ಯಾರ್ಥಿಗಳು ಅಥವಾ ಅವರ ಬಂಧುಗಳು, ಅವರ ಮನೆಯವರು, ಅವರ ಕಲಾಭಿಮಾನಿಗಳು ಏನೇನಾದರೂ ಅಂಥ ವಿದ್ವಾಂಸರಿಗೆ ನೀಡೋದೇ ಆದರೆ ಅದು ಸಂಗೀತದ ಮುಖೇನ ಮಾತ್ರ ನೀಡೋದಕ್ಕೆ ಸಾಧ್ಯ ಅನ್ನೋ ಮಾತುಗಳನ್ನು ಹೇಳ್ತಾ ಅದ್ಭುತವಾದ ಕೈಂಕರ್ಯವನ್ನು ಅಕಾಡೆಮಿ ಹಮ್ಮಿಕೊಳ್ತಾ ಇದೆ. ಇದು ಸಹಸ್ರಾರು ವರ್ಷಗಳು ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಈ ಒಂದು ಸಮಾರಂಭದಲ್ಲಿ 2017ರ ಕಲಾ ಸಂಭ್ರಮದಲ್ಲಿ ಸನ್ಮಾನಕ್ಕೆ ಭಾಜನರಾಗ್ತಾ ಇರೋವಂಥವ್ರು ಇಬ್ಬರು, ಶ್ರೀ AK ಶ್ರೀನಿವಾಸ ಮೂರ್ತಿಯವರು ಹಾಗೂ ಶ್ರೀಮತಿ ಭಾಗೀರಥಿ ಅವರು. ಮೊದಲಿಗೆ ಅಕಾಡೆಮಿಯ ಪರವಾಗಿ ಈ ಅಭಿನಂದನಾ ಪೀಠಕ್ಕೆ ನಿಮ್ಮೆಲ್ಲರ ಚಪ್ಪಾಳೆಗಳೊಂದಿಗೆ ಬರ್ಮಾಡ್ಕೊಳ್ತಾ ಇದ್ದೇವೆ. ವಿದ್ವಾನ್ ಶ್ರೀ AK ಶ್ರೀನಿವಾಸ ಮೂರ್ತಿ ಅವರನ್ನ ಆತ್ಮೀಯವಾಗಿ ಅಕಾಡೆಮಿಯ ಪರವಾಗಿ ಚಂದ್ರಶೇಖರ್ ಅವರು ಕರೆತರ್ತಾ ಇದ್ದಾರೆ ಈ ಅಭಿನಂದನಾ ಪೀಠಕ್ಕೆ. ನಿರಂತರವಾಗಿರಲಿ ಕಲಾಭಿಮಾನಿಗಳ ಚಪ್ಪಾಳೆ. 7 ತಂತಿಗಳ ಪಿಟೀಲನ್ನು ನುಡಿಸ್ತಿದ್ದಂಥ ಬೆರಳೆಣಿಕೆಯ ವಿದ್ವಾಂಸರಲ್ಲಿ ವಿದ್ವಾನ್ ಶ್ರೀ ಅಶ್ವತ್ಥನಾರಾಯಣ ಶಾಸ್ತ್ರಿ ಅವರು ಒಬ್ಬರು. ಅಂಥ ಮನೆತನದಲ್ಲಿ ಹುಟ್ಟಿರೋ ಅಂಥವರು ವಿದ್ವಾನ್ ಶ್ರೀ AK ಶ್ರೀನಿವಾಸ ಮೂರ್ತಿ ಅವರು. ಇವರು SJP ಪಾಲಿಟೆಕ್ನಿಕ್ಕಿಂದ ನಿವೃತ್ತರಾದ ಮೇಲೆ ಇವರ ಸಂಗೀತ ಸಾಧನೆಗಳು, ಪ್ರಶಸ್ತಿ ಅಥವಾ ಸನ್ಮಾನಗಳು ಒಂದೆಡೆ ಆದರೆ, ನಿವೃತ್ತರಾದ ಮೇಲೆ 14 ವರ್ಷಗಳ ಕಾಲ ಗೌರಿಬಿದನೂರಿನಲ್ಲಿ ಹಳ್ಳಿಗಾಡು ಮಕ್ಕಳಿಗೆ ಸುಲಭವಾಗಿ ಎಟ್ಕೋ ರೀತಿಯಲ್ಲಿ ಸಂಗೀತವನ್ನು ಹೇಳಿಕೊಟ್ಟಂಥ ಹಿರಿಮೆ ಈ ಮಹಾನ್ ವಿದ್ವಾಂಸರದ್ದು. ಇದೀಗ ಕೊಳಲು ವಿದ್ವಾನ್ ಶ್ರೀ MR ದೊರೆಸ್ವಾಮಿ ಸಂಗೀತ ಅಕಾಡೆಮಿಯ ವತಿಯಿಂದ ಕೊಡಲಾಗುವ ಸನ್ಮಾನ ಪತ್ರದ ಭಿನ್ನವತ್ತಳೆ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಗಣ್ಯರು ಈ ಒಂದು ಸನ್ಮಾನ ಪ್ರದಾನಕ್ಕೆ ಕೈ ಜೋಡಿಸಬೇಕಾಗಿ ವಿನಂತಿ. ಅಕಾಡೆಮಿಯ ಅಧ್ಯಕ್ಷರಾದಂಥ ಶ್ರೀ ಶ್ರೀನಿವಾಸ ಮೂರ್ತಿ ಅವರು ಈ ಒಂದು ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಾಗಿ ಆತ್ಮೀಯವಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಕೊಳಲು ವಿದ್ವಾನ್ ಶ್ರೀ MR ದೊರೆಸ್ವಾಮಿ ಸಂಗೀತ ಅಕಾಡೆಮಿ ಕೊಡಮಾಡುವ ಸನ್ಮಾನ ಪತ್ರ ದಿನಾಂಕ 28/5/2017 ಬೆಂಗಳೂರು ಅನ್ನಪೂರ್ಣ ಸಭಾಂಗಣದಲ್ಲಿ ಏರ್ಪಡಿಸಿರುವ ಈ ಶುಭ ಸಮಾರಂಭದಲ್ಲಿ ವಿದ್ವಾನ್ ಶ್ರೀ AK ಶ್ರೀನಿವಾಸ ಮೂರ್ತಿ ಅವರಿಗೆ ಅರ್ಪಿಸಲಾಗುವ ಸನ್ಮಾನ ಪತ್ರ. ಶ್ರೀಯುತರೆ, ತಾವು 1930ರಲ್ಲಿ ಶ್ರೀ ಪಂಡಿತ ಕೃಷ್ಣಶಾಸ್ತ್ರಿ ಹಾಗೂ ತಾಯಿ ಶ್ರೀಮತಿ ಶಾರದಮ್ಮರವರ ಸುಪುತ್ರರಾಗಿ ಜನಿಸಿದಿರಿ. ತಮ್ಮದು ಸಂಗೀತಗಾರರ ವಂಶ. ತಮ್ಮ ಚಿಕ್ಕಪ್ಪನವರಾದ ವಿದ್ವಾನ್ ಶ್ರೀ ಅಶ್ವತ್ಥನಾರಾಯಣ ಶಾಸ್ತ್ರಿಯವರು 7 ತಂತಿ ಪಿಟೀಲನ್ನು ನುಡಿಸುತ್ತಿದ್ದ ಅಪ್ರತಿಮ ಪರಿಣಿತರು. ತಮ್ಮ ತಂದೆ ತಾಯಿಯವರ ಬಳಿ ಪ್ರಾರಂಭಿಕ ಸಂಗೀತ ಶಿಕ್ಷಣ ಪಡೆದು ಮುಂದೆ ಪಿಟೀಲು ವಿದ್ವಾನ್ ಶ್ರೀ HV ಕೃಷ್ಣಮೂರ್ತಿ ಅವರಲ್ಲಿ ಸೀನಿಯರ್ ಹಾಗೂ ವಿದ್ವತ್ ಪದವಿಯನ್ನ ಪಡೆದಿರಿ. ಮಹನೀಯರೇ, ತಾವು 1952ರಲ್ಲಿ BSc BE ಮುಗಿಸಿ 1954 SJP ಪಾಲಿಟೆಕ್ನಿಕ್ನಲ್ಲಿ ಸೇವೆ ಸಲ್ಲಿಸಿರುವಿರಿ. ತಾವು ಅದೇ ಸಂಸ್ಥೆಯಿಂದ 1990ರಲ್ಲಿ ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂದಿರುತ್ತೀರಿ. ಶ್ರೀಯುತರೆ, ತಾವು ತಮ್ಮ ಬಿಡುವಿಲ್ಲದ ವೃತ್ತಿ ಜೀವನದಲ್ಲೂ ಎಡಬಿಡದೆ ಪಿಟೀಲು ಮತ್ತು ಹಾಡುಗಾರಿಕೆಯನ್ನ ಅಭ್ಯಾಸ ಮಾಡುತ್ತಾ ಬಂದಿರುವಿರಿ. ತಮ್ಮ ಕುಟುಂಬದವರೆಲ್ಲ ತಮ್ಮಲ್ಲಿ ಪಿಟೀಲು ಹಾಗೂ ಹಾಡುಗಾರಿಕೆಯನ್ನ ಕಲಿತು ಹಬ್ಬ ಹರಿದಿನಗಳಲ್ಲಿ ಎಲ್ಲರಿಗೂ ರಸದೌತಣವನ್ನ ನೀಡುತ್ತಾ ಇರುವಿರಿ.
ನಿವೃತ್ತರಾದ ಮೇಲೆ ತಮ್ಮ ಹುಟ್ಟೂರಾದ ಗೌರಿಬಿದನೂರಿಗೆ ತೆರಳಿ 14 ವರ್ಷಗಳ ಕಾಲ ಅಲ್ಲಿನ 100 ಹಳ್ಳಿಗಾಡು ಮಕ್ಕಳಿಗೆ ಸುಲಭ ರೀತಿಯಲ್ಲಿ ಸಂಗೀತ ಶಿಕ್ಷಣವನ್ನು ನೀಡಿರುವ ಹೆಗ್ಗಳಿಕೆ ನಿಮ್ಮದು. ಮಾನ್ಯರೇ, ತಾವು ಚಿಕ್ಕಂದಿನಿಂದಲೂ ಶಿಸ್ತಿನ ಸಿಪಾಯಿ. ತಮ್ಮ ಎಲ್ಲ ಕಾರ್ಯಗಳು ಅಚ್ಚುಕಟ್ಟಾಗಿ ಆಗಬೇಕು. ತಮ್ಮ ಮಕ್ಕಳು ಇದನ್ನು ಪಾಲಿಸುತ್ತಾ ಬಂದಿರುವರು. ಅವರು ಎಂಜಿನಿಯರ್, ಡಾಕ್ಟರ್ ವ್ಯಾಸಂಗ ಮಾಡಿ ಭಾರತದಲ್ಲೂ ವಿದೇಶದಲ್ಲೂ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಿರುವರು. ಶಾರದಾ ಸಂಗೀತ ವಿದ್ಯಾಲಯ ಎಂಬ ಶಾಲೆಯನ್ನ ತೆರೆದು ಸಾಕಷ್ಟು ವಿದ್ಯಾರ್ಥಿನಿಯರಿಗೆ ಸಂಗೀತ ಪಾಠವನ್ನ ಮಾಡುತ್ತಾ ತಮ್ಮ ಜೀವನವನ್ನ ಸಾರ್ಥಕಗೊಳಿಸಿದ್ದೀರಿ. ತಮ್ಮ ಜೊತೆಗೆ ತಮ್ಮ ಪತ್ನಿಯವರಾದ ಶ್ರೀಮತಿ ಸ್ವರ್ಣ ಮೂರ್ತಿಯವರು ಜೀವನದುದ್ದಕ್ಕೂ ತಮ್ಮ ಕಲಾ ಸೇವೆಯಲ್ಲಿ ತಮ್ಮೊಂದಿಗೆ ಕೈ ಜೋಡಿಸಿರುತ್ತಾರೆ. ತಮ್ಮ ಈ ಎಲ್ಲ ಸಾಧನೆಯನ್ನ ಗುರುತಿಸಿ ತಮಗೆ ಇಂದು 28 ಮೇ 2017 ಕೊಳಲು ವಿದ್ವಾನ್ MR ದೊರೆಸ್ವಾಮಿ ಸಂಗೀತ ಅಕಾಡೆಮಿಯು ಹೃತ್ಪೂರ್ವಕವಾಗಿ ಅಭಿನಂದಿಸಲು ಹರ್ಷಿಸುತ್ತದೆ. ಕೊಳಲು ವಿದ್ವಾನ್ ಶ್ರೀ MR ದೊರೆಸ್ವಾಮಿ ಸಂಗೀತ ಅಕಾಡೆಮಿ ದಿನಾಂಕ 28/5/2017. ಸಹಿ ಅಧ್ಯಕ್ಷರಾದಂಥ ಶ್ರೀ ಶ್ರೀನಿವಾಸ ಮೂರ್ತಿ ಅವರು. ಅಕಾಡೆಮಿಯ ಪರವಾಗಿ ಹಾಗೂ ನೆರೆದಿರುವ ಎಲ್ಲ ಕಲಾಬಂಧುಗಳ ಪರವಾಗಿ ಮತ್ತೊಮ್ಮೆ ಸನ್ಮಾನ ಪುರಸ್ಕೃತರಿಗೆ ಅಭಿನಂದನೆಗಳ ನಿಮ್ಮೆಲ್ಲರ ಚಪ್ಪಾಳೆಗಳೊಂದಿಗೆ ಸಲ್ಲಿಸ್ತಾ ಈ ಹಿರಿಯ ಚೇತನಕ್ಕೆ ಮತ್ತೊಂದು ಮನಃಪೂರ್ವಕ ಅಭಿನಂದನೆಗಳು. ಆತ್ಮೀಯರೇ, ಅಕಾಡೆಮಿ ವತಿಯಿಂದ ಕೊಡಮಾಡುವ ಪ್ರತಿ ವರ್ಷದ ಸನ್ಮಾನಕ್ಕೆ ಭಾಜನರಾಗ್ತಾ ಇರುವಂತಹ ಮತ್ತೊಬ್ಬರು ಸಾಧಕರು ವಿದುಷಿ ಶ್ರೀಮತಿ ಭಾಗೀರಥಿ BN ಅವರು. ತಮ್ಮೆಲ್ಲರ ಚಪ್ಪಾಳೆಗಳೊಂದಿಗೆ ಅಕಾಡೆಮಿ ಪರವಾಗಿ ಆತ್ಮೀಯವಾಗಿ ಅಭಿನಂದನಾ ಪೀಠಕ್ಕೆ ಬರಮಾಡ್ಕೊಳ್ತಾ ಇದ್ದೇವೆ. ಕೊಳಲು ವಿದ್ವಾನ್ ಶ್ರೀ MR ದೊರೆಸ್ವಾಮಿ ಸಂಗೀತ ಅಕಾಡೆಮಿ ಕೊಡಮಾಡುವ ಸಂಗೀತ ಪತ್ರ, ಸನ್ಮಾನ ಪತ್ರ ಇದೀಗ ಸಂಗೀತ ವಿದುಷಿ ಶ್ರೀಮತಿ ಭಾಗೀರಥಿ BN ಅವರಿಗೆ ಸಲ್ತಾ ಇದೆ. ವಿದುಷಿ ಶ್ರೀಮತಿ ಭಾಗೀರಥಿ BN ಅವರು ದಿನಾಂಕ 28/5/2017 ಬೆಂಗಳೂರು ಅನ್ನಪೂರ್ಣ ಸಭಾಂಗಣದಲ್ಲಿ ಏರ್ಪಡಿಸಿರುವ ಈ ಶುಭ ಸಮಾರಂಭದಲ್ಲಿ ವಿದುಷಿ ಶ್ರೀಮತಿ ಭಾಗೀರಥಿ BN ರವರಿಗೆ ಅರ್ಪಿಸಲಾಗುತ್ತಿರುವ ಸನ್ಮಾನ ಪತ್ರ. ಶ್ರೀಮತಿ ಭಾಗೀರಥಿ ಅವರೇ, ತಾವು 1954ರಲ್ಲಿ ಶ್ರೀ BR ನಂಜುಂಡಯ್ಯ ಹಾಗೂ ಶ್ರೀಮತಿ ಲಕ್ಷ್ಮೀ ದೇವಮ್ಮನವರ ಸುಪುತ್ರಿಯಾಗಿ ಬೆಂಗಳೂರಿನಲ್ಲಿ ಜನಿಸಿದಿರಿ. ಚಿಕ್ಕಂದಿನಿಂದಲೂ ತಮಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಆಸಕ್ತಿ ಇದ್ದು ಅದರಲ್ಲೇ ಶಿಕ್ಷಣವನ್ನು ಪಡೆದಿರಿ. ತಮ್ಮ ಗುರುಗಳಾದ ವಿದ್ವಾನ್ SB ಕೇಶವಮೂರ್ತಿ AIRನಿಂದ ಸುಪರಿಚಿತರಾದಂಥವರು ಹಾಗೂ ವಿದುಷಿ M ಜಾನಕಿ ಮತ್ತು ವಿದುಷಿ EP ಅಲಮೇಲುರವರ ವಿದ್ಯಾರ್ಥಿನಿಯಾಗಿ ಸಂಗೀತಾಭ್ಯಾಸವನ್ನ ಮಾಡಿರುವಿರಿ. ಈಗ ಪ್ರಸ್ತುತ ವಿದುಷಿ ಮೈಸೂರು ನಾಗಮಣಿ ಶ್ರೀನಾಥ್ ರವರಲ್ಲಿ ಉನ್ನತ ಶಿಕ್ಷಣವನ್ನ ಪಡೆಯುತ್ತಿದ್ದೀರಿ. ತಾವು ಕನ್ನಡ MA 6ನೇ ರ್ಯಾಂಕಿನಲ್ಲೂ ಹಾಗೂ ಮ್ಯೂಸಿಕ್ MA 1ನೇ ರ್ಯಾಂಕಿನಲ್ಲೂ ತೇರ್ಗಡೆಯಾಗಿ ಚಿನ್ನದ ಪದಕವನ್ನ ಗಳಿಸಿರುತ್ತೀರಿ. ಅಲ್ಲದೆ ಕರ್ನಾಟಕ ಸರ್ಕಾರದ ಮ್ಯೂಸಿಕ್ ವಿದ್ವತ್ತನ್ನು ಕೂಡ ಮಾಡಿರುವಿರಿ. ವಿದುಷಿ ಭಾಗೀರಥಿ ಅವರೇ, ತಾವು ಕರ್ನಾಟಕದಲ್ಲಿ ಹಾಗೂ ವಿವಿಧ ರಾಜ್ಯಗಳಲ್ಲಿ ಕರ್ನಾಟಕ ಸಂಗೀತ ಕಚೇರಿಗಳನ್ನು ನೀಡುತ್ತಾ ಬಂದಿರುವಿರಿ ಹಾಗೂ ಗುರುಕುಲ ಪ್ರೊಡಕ್ಷನ್ಸ್ನ ಆಡಿಯೋ ವಿಜುವಲ್ DVDಗೆ ಪ್ರೊಫೆಸರ್ ನಾಗಮಣಿ ಶ್ರೀನಾಥ್ ರವರಿಗೆ ಸಹಕರಿಸಿರುವಿರಿ. ಮೇಡಮ್, ತಾವು AIR B ಗ್ರೇಡ್ ಆರ್ಟಿಸ್ಟ್ ಹಾಗೂ TV ಆರ್ಟಿಸ್ಟ್ ಕೂಡ. ತಾವು ಪ್ರಸ್ತುತ ಭಾಗೀರಥಿ ಸಂಗೀತ ಕಲಾಭವನದ ಸಂಸ್ಥಾಪಕರು ಹಾಗೂ ಪ್ರಾಂಶುಪಾಲರಾಗಿ ಸೇವೆಯನ್ನ ಸಲ್ಲುತ್ತಾ ಬಂದಿರ್ತೀರಿ. ಅಲ್ಲದೆ ಭಾರತೀಯ ವಿದ್ಯಾಭವನ, ಸಾಧನಾ ಸ್ಕೂಲ್ ಆಫ್ ಮ್ಯೂಸಿಕ್ ಹಾಗೂ ಇತರ ಸಂಗೀತ ನೃತ್ಯ ಶಾಲೆಗಳಲ್ಲೂ ಸಂಗೀತ ಸೇವೆಯನ್ನ ಸಲ್ಲಿಸಿರುತ್ತೀರಿ. ಸಾಕಷ್ಟು ವಿದ್ಯಾರ್ಥಿನಿಯರಿಗೆ ಸಂಗೀತ ಧಾರೆ ಎರೆದು ಸಂಗೀತೋಪಾಸನೆಯಲ್ಲೇ ತಮ್ಮ ಜೀವನವನ್ನು ಸಾರ್ಥಕಗೊಳಿಸಿದ್ದೀರಿ. ವಿದ್ಯಾರ್ಥಿಗಳಿಗೆ ಕರ್ನಾಟಕ ಸರ್ಕಾರದ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡುತ್ತಾ ಬಂದಿರುತ್ತೀರಿ. ತಮ್ಮ ಸುಶ್ರಾವ್ಯವಾದ ಕಂಠದಿಂದ ಜನರನ್ನ ರಂಜಿಸುತ್ತಿದ್ದೀರಿ. ತಮ್ಮ ಈ ಎಲ್ಲ ಸಾಧನೆಯನ್ನ ಗುರುತಿಸಿ ತಮಗೆ ಇಂದು 28 ಮೇ 2017 ಕೊಳಲು ವಿದ್ವಾನ್ MR ದೊರೆಸ್ವಾಮಿ ಸಂಗೀತ ಅಕಾಡೆಮಿಯು ಹೃತ್ಪೂರ್ವಕವಾಗಿ ಅಭಿನಂದಿಸಲು ಸಂತೋಷದಿಂದ ಹರ್ಷಿಸುತ್ತದೆ. ಕೊಳಲು ವಿದ್ವಾನ್ ಶ್ರೀ MR ದೊರೆಸ್ವಾಮಿ ಸಂಗೀತ ಅಕಾಡೆಮಿ ದಿನಾಂಕ 28/5/2017
ಸಹಿ ಅಧ್ಯಕ್ಷರಾದಂಥ ಶ್ರೀ ಶ್ರೀನಿವಾಸ ಮೂರ್ತಿ ಅವರು. ನಿರಂತರ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ ಗಾಯಕಿ ವಿದುಷಿ ಶ್ರೀಮತಿ ಭಾಗೀರಥಿ BN ಅವರನ್ನ. Moving towards grand climax of the event, ಕೊಳಲು ವಿದ್ವಾನ್ ಶ್ರೀ MR ದೊರೆಸ್ವಾಮಿ ಸಂಗೀತ ಅಕಾಡೆಮಿಯು ಈ ವರ್ಷ ಕೊಡಮಾಡುವಂಥ ಬಿರುದನ್ನು ಪಡಿತಾ ಇರುವಂಥ ವಿದ್ವಾನ್ ಶ್ರೀ RK ಪದ್ಮನಾಭ ಸರ್, ಗಾನಕಲಾಭೂಷಣ ವಿದ್ವಾನ್ ಶ್ರೀ RK ಪದ್ಮನಾಭ ಸರ್ ಅವರನ್ನು ಆತ್ಮೀಯವಾಗಿ ಅಭಿನಂದನಾ ಪೀಠಕ್ಕೆ ಬರಮಾಡ್ಕೊಳ್ತಾ ಇದ್ದೇವೆ. ಇವರ ಸಂಗೀತ ಸಾಧನೆಗಳು, ಕಚೇರಿಗಳು, ಸಂದಿರುವಂಥ ಪ್ರಶಸ್ತಿ ಸನ್ಮಾನಗಳು ಒಂದೆಡೆ ಆದರೆ ಭಾವಾಲಯದ ಕದವ ತೆರೆದು ನಾದಾತ್ಮನನ್ನ ತೋರುವಂಥ ಗುರು, ವಿಶ್ವವೇ ವೀಣೆ ನಾದವೇ ವಾಣಿ ಅಂತ ಹೇಳ್ತಾ ವಿಶ್ವ ಬಂಧುತ್ವವನ್ನ ಸಂಗೀತದ ಮುಖೇನ ಸಾರುವಂಥ ಮಹಾನ್ ಗುರುವಿಗೆ ಈ ಬಾರಿಯ ಕಲಾ ಸಂಭ್ರಮ 2017ರ ಸಂಭ್ರಮದಲ್ಲಿ ಸಲ್ಲುತ್ತಾ ಇರುವಂಥ ಈ ಒಂದು ಭಿನ್ನವತ್ತಳೆ. ಸನ್ಮಾನ್ಯ ಗಾನಕಲಾಭೂಷಣ ವಿದ್ವಾನ್ ಶ್ರೀ RK ಪದ್ಮನಾಭ ಸರ್. ಸನ್ಮಾನ್ಯರೇ, ತಾವು 1949ರಲ್ಲಿ ಕರ್ನಾಟಕ ಸಂಗೀತದ ಹುಟ್ಟೂರು ಎಂದೇ ಖ್ಯಾತಿ ಪಡೆದ ರುದ್ರಪಟ್ಟಣದಲ್ಲಿ ಜನಿಸಿದಿರಿ. ಶಾಸ್ತ್ರೋಕ್ತವಾಗಿ ಗುರುಮುಖೇನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆಯಲ್ಲಿ ಪಾರಂಗತರಾಗಿ ಸಾಧನೆ ಮಾಡಿ ಸಂಗೀತ ಪ್ರಪಂಚಕ್ಕೆ ಉತ್ಕೃಷ್ಟವಾದ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ತಲುಪಿಸಿರುವ ಮೇರು ವಿದ್ವಾಂಸರು. ಮಹನೀಯರೇ, ತಾವು ಸಂಗೀತ ಪ್ರಪಂಚಕ್ಕೆ ಸಲ್ಲಿಸಿರುವ ಸೇವೆ ಅಪಾರವಾದುದು ಹಾಗೂ ಅವರ್ಣೀಯವಾದುದು. 60ಕ್ಕೂ ಮೀರಿ ಶ್ರೀ ವಾದಿರಾಜರನ್ನು ಕುರಿತ ಕೃತಿಗಳು, 72 ಮೇಳಕರ್ತ ರಾಗಗಳಲ್ಲಿ ರಚಿಸಿದ ಮೇಳಮಾಲ, 72 ಮೇಳಕರ್ತ ರಾಗಗಳಲ್ಲಿ ಪುರಂದರ ದಾಸರ ಕೃತಿಗಳ ರಾಗ ಸಂಯೋಜನೆ, ಕನ್ನಡದಲ್ಲಿ ನವಗ್ರಹ ಕೃತಿಗಳು, ಶ್ರೀ ವಾದಿರಾಜರ ತೀರ್ಥ ಪ್ರಬಂಧ ಹಾಗೂ ಆದಿ ಶ್ರೀ ಶಂಕರಾಚಾರ್ಯರ ಶ್ಲೋಕಗಳಿಗೆ ಸ್ವರಪಡಿಸಿ ವರ್ಣಮಟ್ಟು, ವರ್ಣ ಕೃತಿ ತಿಲ್ಲಾನಗಳನ್ನು ಸುಂದರವಾದ ರಾಗಗಳಿಂದ ಅಲಂಕೃತಗೊಳಿಸಿದ್ದೀರಿ. 100 ಕೃತಿಗಳನ್ನ ರಚಿಸಿ ಪದ್ಮನಾಭ ದಾಸ ಎಂಬ ಅಂಕಿತದೊಂದಿಗೆ ಲೋಕಕ್ಕೆ ಸಮರ್ಪಿಸಿ ಉತ್ಕೃಷ್ಟ ವಾಗ್ಗೇಯಕಾರರು ಎಂದೆನಿಸಿಕೊಂಡಿರುವಿರಿ. 100 ವಿದ್ಯಾರ್ಥಿಗಳಿಗೆ ಸಂಗೀತ ಧಾರೆ ಎರೆದು ಶ್ರೇಷ್ಠ ಗುರುಗಳಾಗಿದ್ದೀರಿ. ಶ್ರೀಯುತರೆ, ತಾವು ದಕ್ಷ ಆಡಳಿತಗಾರರೂ ಹೌದು ಎಂಬುದಕ್ಕೆ ಬೆಂಗಳೂರಿನ ವಾದಿರಾಜ ಭವನ, ರುದ್ರಪಟ್ಟಣದ ಸಪ್ತಸ್ವರ ದೇವತಾ ಮಂದಿರ ಹಾಗೂ ಅಲ್ಲಿ ನಡೆಯುತ್ತಿರುವ ಸಂಗೀತ ಕೈಂಕರ್ಯಗಳೇ ಸಾಕ್ಷಿ. ತಾವು ಸಂಗೀತೋತ್ಸವಗಳನ್ನು ದಕ್ಷ ರೀತಿಯಲ್ಲಿ ಮುಂದಾಳತ್ವವನ್ನು ವಹಿಸಿ ಕರ್ನಾಟಕ ಹಿರಿಯ ಕಿರಿಯ ಕಲಾರತ್ನಗಳನ್ನು ಪ್ರೋತ್ಸಾಹಿಸುತ್ತಿದ್ದೀರಿ. ಗೋಷ್ಠಿ ಗಾಯನ ತಮ್ಮ ಅವಿಭಾಜ್ಯ ಅಂಗವಾಗಿದೆ. ಸಾವಿರಾರು ಗೃಹಿಣಿಯರಿಗೆ ಸಂಗೀತ ತರಬೇತಿಯನ್ನು ನೀಡಿರುವಿರಿ. ತ್ಯಾಗರಾಜರ ಪಂಚರತ್ನ ಕೃತಿಗಳು, ದೀಕ್ಷಿತರ ನವಾವರಣ, ನವಗ್ರಹ ಕೃತಿಗಳು ಹಾಗೂ 500ಕ್ಕೂ ಮೀರಿ ಕೃತಿಗಳನ್ನು ಗೋಷ್ಠಿ ಗಾಯನದಲ್ಲಿ ತರಬೇತಿ ನೀಡಿರುವ ಹೆಗ್ಗಳಿಕೆ ನಿಮ್ಮದು. ಪ್ರತಿಷ್ಠಿತವಾದ ಗಾನಕಲಾಭೂಷಣ, ಗಾನ ಸಾರ್ವಭೌಮ, ಪುರಂದರ ಪ್ರಶಸ್ತಿ ಹಾಗೂ USA ಕ್ಲೀವ್ಲ್ಯಾಂಡ್ ಸಂಗೀತ ಸಂಸ್ಥೆಯಿಂದ ಕೊಡಮಾಡುವ ಆಚಾರ್ಯ ರತ್ನಾಕರ ಎಂಬ ಬಿರುದು ಪಡೆದು ಕರ್ನಾಟಕದ ಹಿರಿಮೆಯನ್ನು ಎತ್ತಿ ಹಿಡಿದಿರುವಿರಿ. ಹೀಗೆ 70ಕ್ಕೂ ಮೀರಿ ಬಿರುದು ಪ್ರಶಸ್ತಿಗಳು ತಮಗೆ ಸಂದಿವೆ. ಅಪ್ರತಿಮ ಸಾಧಕರಾದ ತಮಗೆ ಕೊಳಲು ವಿದ್ವಾನ್ ಶ್ರೀ MR ದೊರೆಸ್ವಾಮಿ ಅಕಾಡೆಮಿಯು ದಿನಾಂಕ 28/5/2017ರಂದು ನಡೆಯುತ್ತಿರುವ ಕಲಾ ಸಂಭ್ರಮದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದಿಸಿ ಗಾನ ಕಲಾ ದೊರೆ ಎಂಬ ಬಿರುದು ಹಾಗೂ ಪ್ರಶಸ್ತಿಯನ್ನು ತಮಗೆ ಗೌರವ ಪೂರ್ವಕವಾಗಿ ಅರ್ಪಿಸುತ್ತಿದ್ದೇವೆ. ಗಾನ ಕಲಾ ದೊರೆ ವಿದ್ವಾನ್ ಶ್ರೀ RK ಪದ್ಮನಾಭ ಅವರಿಗೆ ಸಲ್ಲುತ್ತಿರುವಂತಹ ಆತ್ಮೀಯ ಚಪ್ಪಾಳೆಗಳೊಂದಿಗೆ ಕೊಳಲು ವಿದ್ವಾನ್ ಶ್ರೀ MR ದೊರೆಸ್ವಾಮಿ ಸಂಗೀತ ಅಕಾಡೆಮಿ ಸಹಿ ಅಧ್ಯಕ್ಷರಾದಂತಹ ಶ್ರೀ ಶ್ರೀನಿವಾಸ ಮೂರ್ತಿ ಅವರು.
ಶ್ರೀ ಬಿರುದುಗಳ ಒಂದು ಮಹಾಪಟ್ಟಿಗೆ ನೂತನವಾಗಿ ಸೇರ್ಪಡೆಯಾಗಿರುವಂತಹ ಗಾನಗಳ ದೊರೆ ವಿದ್ವಾನ್ ಶ್ರೀ ಆರ್ ಕೆ ಪದ್ಮನಾಭ ಸರ್ ಅವರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಹೃದಯಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಶ್ರೀನಿವಾಸ ಮೂರ್ತಿಗಳೇ, ಶ್ರೀ ಆರ್ ಕೆ ಪದ್ಮನಾಭ ಅವರೇ, ಶ್ರೀ ಭಾಗೀರಥಿ ಮೇಡಮ್ ಅವರೇ ಮತ್ತು ಸಂಗೀತ ರಸಿಕರೇ, ಈ ಒಂದು ಸಮಾರಂಭದಲ್ಲಿ ಒಂದು ಎರಡು ಮಾತುಗಳನ್ನು ಹೇಳೋದಕ್ಕೆ ನನಗೆ ಹೇಳಿರೋದರಿಂದ ಮತ್ತು ಈಗಾಗಲೇ ಸಾಕಷ್ಟು ಕಾಲ ಆಗಿರೋದ್ರಿಂದ ಎರಡೇ ಮಾತುಗಳಲ್ಲಿ ಕೆಲವು ಮಾತುಗಳಲ್ಲಿ ನನ್ನ ಈ ಒಂದು ಭಾಷಣವನ್ನು ಮುಗಿಸುತ್ತೇನೆ. ಸಾಮಾನ್ಯವಾಗಿ ಹಿರಿಯರು ಆಶೀರ್ವಾದ ಮಾಡಿದ್ರೆ ಅದು ನಮಗೆ ಒಳ್ಳೆಯದಾಗುತ್ತೆ, ಎಂದೋ ಒಂದು ದಿವಸ ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಅದೆಲ್ಲರ ನಂಬಿಕೆ. ಹಾಗೆ ನಾವು ಗುರುಗಳಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೀವಿ, ಅವರ ಆಶೀರ್ವಾದ ಪಡ್ಕೊಂಡಿದ್ದೀವಿ ಅಂತ ಅಂತಾರೆ. ಅದು ಇವತ್ತು ನನಗೆ ಸಾಕ್ಷಾತ್ಕಾರವಾಗಿದೆ. ಹೇಗೆಂದರೆ ನಮ್ಮ ತಂದೆ ತಾಯಿಗಳ ಆಶೀರ್ವಾದದಿಂದ, ನಮ್ಮ ಗುರುಗಳ ಅನೇಕ ಗುರುಗಳ ಆಶೀರ್ವಾದದಿಂದ ಇವತ್ತು ದೈವಾಂಶ ಸಂಭೂತರಾದ ನಾರದ ಮಹರ್ಷಿಗಳೇ ಪುನರಾವತಾರವಾಗಿ ಬಂದಿದ್ದಾರೋ ಅಂತಿರುವ ಶ್ರೀ ಆರ್ ಕೆ ಪದ್ಮನಾಭ ಅವರ ಪಕ್ಕದಲ್ಲಿ ಕೆಲವು ನಿಮಿಷಗಳನ್ನು ಕೂತ್ಕೊಳ್ಳೋಷ್ಟು ಅದೃಷ್ಟ ನನಗೆ ಬಂದಿದೆ ಅಂದರೆ ಈ ವಯಸ್ಸಿನಲ್ಲಿ ನಿಜವಾಗಿ ನಾವು ಆ ಹಿರಿಯರ ಆಶೀರ್ವಾದಕ್ಕೆ ಬೆಲೆ ಕೊಡಬೇಕು ಅಂತ ನಮ್ಮ ಕಿರಿಯರಾದ ನಿಮಗೆಲ್ಲ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಆ ಆಶೀರ್ವಾದ ಎಷ್ಟು ಮುಖ್ಯ ಎಂಬುದನ್ನು ನೀವು ಇವತ್ತು ಕಣ್ಣಾರ ನೋಡ್ತಾ ಇದ್ದೀರಿ. ಮತ್ತು ಶ್ರೀ ದೊರೆಸ್ವಾಮಿಯವರು ನನಗೆ ಸುಮಾರು 82ನೇ ಇಸ್ವಿಯಿಂದ 30 ವರ್ಷದ ಪರಿಚಯ. ಬಹಳ ಸಾತ್ವಿಕ ಮನುಷ್ಯ. ಅವರ ಜೊತೆಯಲ್ಲಿ 5 ನಿಮಿಷ ಮಾತಾಡಿದ್ರೆ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಬರ್ತಾಯಿತ್ತು. ಅಂತಹ ವ್ಯಕ್ತಿ. ಸಂಗೀತ ಶಿಕ್ಷಣ ಅವರು ಹುಡುಗರಿಗೆ ಹೇಳ್ಕೊಡ್ತಾ ಇದ್ದಾಗ ನಾನು ಒಂದು ಸಲ ನೋಡಿದ್ದೆ, ಅವರು ಮೈ ಮರೆತು ಬಿಡೋರು. ಅಂತಹ ಒಬ್ಬ ದೊಡ್ಡ ವಿದ್ವಾಂಸರು ಮತ್ತು ಒಳ್ಳೆಯ ವ್ಯಕ್ತಿಯ ಹೆಸರಿನಲ್ಲಿ ಇವತ್ತು ಈ ಟ್ರಸ್ಟ್ ನಡೆಸ್ತಾ ಇರೋದು ಮತ್ತು ಸಂಗೀತದ ಕಾರ್ಯಕ್ರಮಗಳಲ್ಲಿ ಅನೇಕ ವೈವಿಧ್ಯತೆ ತೋರಿಸ್ತಾ ಇರೋದು ಬಹಳ ಶ್ಲಾಘನೀಯವಾದ ವಿಷಯ. ಯಾವುದೇ ಒಬ್ಬ ಹಿರಿಯ ತಂದೆ, ಮುಖ್ಯವಾಗಿ ಅದನ್ನು ಕಲಾವಿದರು ಬಹಳ ಮಟ್ಟಿಗೆ ಏನು ಬಯಸ್ತಾರೆ ಅಂದರೆ, ನಮ್ಮ ಮಕ್ಕಳು ನನ್ನ ಏನು ಒಂದು ಕಲೆ ಇದೆ ಅದನ್ನು ಮುಂದುವರಿಸಬೇಕು, ಅದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಬೇಕು ಮತ್ತು ನನ್ನ ಹೆಸರನ್ನು ಆದಷ್ಟು ಉಳಿಸಬೇಕು ಅನ್ನೋ ಒಂದು ಸ್ವಾರ್ಥವೂ ಕೂಡ ಅವರಲ್ಲಿರುತ್ತೆ. ಅದು ಒಳ್ಳೆಯದು. ಅಂತಹ ಅವಕಾಶಗಳು ಸಿಗೋದು ಸ್ವಲ್ಪ ಕಷ್ಟ. ಏಕೆಂದರೆ ತಂದೆಗೂ ಮಗನಿಗೂ ಸುಮಾರು 30-40 ವರ್ಷಗಳ ಅಂತರ ಇರುತ್ತೆ. ನಮ್ಮ ಅಂದರೆ ತಂದೆಯ ಕಾಲದಲ್ಲಿ ನಾವು ಅಂದ್ಕೊಂಡಿರೋ ಹಾಗೆ 40 ವರ್ಷಗಳ ಕಾಲದ ಸಮಾಜ ಬದಲಾವಣೆ ಆಗಿರುತ್ತೆ. ಹಾಗಾಗಿ ಇದೇ ವೃತ್ತಿಯನ್ನು ಅವರು ಮುಂದುವರಿಸಬೇಕು ಅಂತ ಹೇಳೋದು ಕಷ್ಟ ಆಗುತ್ತೆ. ಅದು ಅಂತಹ ಸುಯೋಗ ಒದಗೋದು ಕೇವಲ 100ಕ್ಕೋ 1000ಕ್ಕೋ ಲಕ್ಷಕ್ಕೆ ಒಬ್ಬರಿಗೆ ಅಷ್ಟೇ. ಅದು ಅತ್ಯಂತ ಅದೃಷ್ಟವಂತರಾದರೆ. ಅಂತಹ ಒಂದು ಅದೃಷ್ಟ ನಮ್ಮ ಶ್ರೀ ದೊರೆಸ್ವಾಮಿಯವರಿಗೆ ದೊರಕಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇಲ್ಲಿ ನಾನು ಹೇಳಿದ 2 ವಿಧವಾದಂತಹ ಸೂಚನೆಗಳನ್ನು ನೋಡ್ತಾ ಇದ್ವಿ. ಒಂದು, ಆ ದೊರೆಸ್ವಾಮಿಗಳನ್ನು ಜ್ಞಾಪಿಸ್ಕೊಳ್ಳೋದಕ್ಕೋಸ್ಕರ ಒಂದು ಹೆಸರು, ಅವರ ಹೆಸರಲ್ಲೇ ಒಂದು ಟ್ರಸ್ಟನ್ನು ಮಾಡಿ
ಅವರಂತೆಯೇ ದಿನಂ ಪ್ರತಿ ವರ್ಷಂ ಪ್ರತಿ ಅನೇಕ ವಿದ್ಯಾರ್ಥಿಗಳಿಗೆ ಸಂಗೀತ ಶಿಕ್ಷಣವನ್ನು ನೀಡಿ ಮತ್ತು ಅನೇಕ ವಿದ್ಯಾರ್ಥಿಗಳಿಗೆ ಅರ್ಹರಾದವರಿಗೆ ಪರೀಕ್ಷೆಗಳು ಕೂಡ ಕಟ್ಟಿಸಿ ಜೂನಿಯರ್ ಸೀನಿಯರ್ ಇತ್ಯಾದಿ ಸರ್ಕಾರದವರು ನಡೆಸುವ ಪರೀಕ್ಷೆಗಳನ್ನು ಕೂಡ ಕಟ್ಟಿಸ್ತಾ ಇರೋದು ಅವರ ಧ್ಯೇಯಕ್ಕೆ ಮನ್ನಣೆ ಕೊಟ್ಟಂಗೆ ಆಗಿದೆ. ಅಂತಹ ಒಂದು ಒಳ್ಳೆಯ ಕಾರ್ಯವನ್ನು ದೊರೆಸ್ವಾಮಿಗಳ ಮಗ ಚಂದ್ರಶೇಖರು ಮತ್ತು ಅವರ ಸೊಸೆ ಸ್ವರ್ಣಲತಾ ಅವರು ಮಾಡ್ತಾಯಿದ್ದಾರೆ. ಇದಕ್ಕೆ ನಾನು ವೈಯಕ್ತಿಕವಾಗಿ ಸ್ವರ್ಣಲತಾ ಅವರನ್ನು ಮತ್ತು ಚಂದ್ರಶೇಖರ್ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಮತ್ತು ದೊರೆಸ್ವಾಮಿಯವರ ಮೊಮ್ಮಗ ಸೂರಜ್ಜು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಅವರ ತಾತನ ಒಂದು ಧ್ಯೇಯವನ್ನು ಆಗಲೇ ಪಾಲಿಸ್ಕೊಂಡು ಬಂದಿದ್ದಾನೆ. ಅವನು ಇನ್ನು ಮುಂದೆ ವಯಸ್ಸಾಗ್ತಾ ಅವನಿಗೆ ಏನಾಗ್ತಾನೋ ಅಂತ ನಮಗೆ ಇಮ್ಯಾಜಿನೇಷನ್ ಮಾಡೋಕ್ಕಾಗೋದಿಲ್ಲ. ಅಂತಹ ಒಂದು ಪ್ರತಿಭೆಯನ್ನು ಈಗಾಗಲೇ ತೋರಿಸಿದ್ದಾನೆ. ಹೀಗಾಗಿ ದೊರೆಸ್ವಾಮಿಗಳ ಮೊಮ್ಮಗ ಸೂರಜ್ಗೆ ಕೂಡ ನಾನು ಅಭಿನಂದಿಸಿ, ಇದೇ ರೀತಿಯಾಗಿ ನೀನು ಒಬ್ಬ ದೊಡ್ಡ ಇಂಜಿನಿಯರ್ ಆದರೂ ಕೂಡ ಈ ಸಂಗೀತವನ್ನು ಬಿಡದೆ ಮುಂದಕ್ಕೆ ನೀನು ನೆರೆಸ್ಕೊಂಡು ಹೋಗಬೇಕು ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಒಂದು ಸಲಹೆಯನ್ನು ಕೊಡ್ತಾ ಇದ್ದೇನೆ. ಮತ್ತು ಇಲ್ಲಿ ಇವತ್ತು ಅನೇಕ ವಿದ್ಯಾರ್ಥಿಗಳನ್ನು ನೋಡಿದ್ವು. ಚಿಕ್ಕ ಚಿಕ್ಕ ವಿದ್ಯಾರ್ಥಿಗಳಿಂದ ದೊಡ್ಡವರವರೆಗೂ ವಯಸ್ಸಾದವರು ಕೂಡ ಈ ಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ. ಇಂಥವರು ಕೂಡ ಇನ್ನು ಮುಂದೆ ಈ ಸಂಗೀತವನ್ನು ಅಭ್ಯಾಸ ಮಾಡೋದರಲ್ಲಿ ಮತ್ತು ಅದನ್ನು ಪ್ರಚಾರ ಮಾಡೋದರಲ್ಲಿ ಹೆಚ್ಚು ಉತ್ಸಾಹ ತೋರಿಸಿದರೆ ನಿಜವಾಗಿ ದೊರೆಸ್ವಾಮಿಯವರ ಆತ್ಮಕ್ಕೆ ಶಾಂತಿ ಆಗುತ್ತೆ. ಈಗಾಗಲೇ ಶಾಂತಿ ಸಿಕ್ಕಿದೆ. ಅವರು ನೋಡ್ತಾ ಇದ್ದಾರೆ ನಮ್ಮ ಅಕಾಡೆಮಿಯಿಂದ ಎಷ್ಟು ಜನ ವಿದ್ಯಾರ್ಥಿಗಳು ಸಂಗೀತ ಕಲಿತಾ ಇದ್ದಾರೆ ಅಂತ. ಅದೇ ರೀತಿ ಈ ಈ ಈ ಅಕಾಡೆಮಿಯಲ್ಲಿ ಇರುವಂಥ ವಿದ್ಯಾರ್ಥಿಗಳು ಮತ್ತಷ್ಟು ಶ್ರದ್ಧೆಯ ಭಕ್ತಿಯಿಂದ ಈ ಸಂಗೀತವನ್ನು ಕಲಿತು ಹೆಚ್ಚು ಪ್ರಚಾರ ಮಾಡಿ ಆದಷ್ಟು ಹೆಚ್ಚು ಜನಕ್ಕೆ ನೀವು ಸಂಗೀತವನ್ನು ತೋರಿಸ್ಕೊಡ್ಬೇಕು, ಸಂಗೀತದ ಕಲೆಯ ಒಂದು ರುಚಿಯನ್ನು ಕಲಿಸ್ಕೊಡ್ಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಕೋರ್ಕೊಳ್ತೇನೆ. ಮತ್ತು ಕಡೆಯದಾಗಿ ಈ ಅಕಾಡೆಮಿಯಿಂದ ನಾನಾ ವಿಧವಾದಂತಹ ಉಪಯೋಗ ಆಗ್ತಾಯಿದೆ. ಒಂದು ಸಂಗೀತ ಶಿಕ್ಷಣ ಅಲ್ಲದೆ ಈ ರೀತಿ ಸಾರ್ವಜನಿಕವಾಗಿ 4-6 ಜನ ಇಂತಹ ಗೋಷ್ಠಿಗಳಲ್ಲಿ ಭಾಗವಹಿಸುವಾಗ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾರೆ, ನಾವ್ಯಾಕೆ ಕಲ್ತ್ಕೊಳ್ಬಾರ್ದು, ನಮ್ಮ ಮಕ್ಕಳಿಗೂ ಹಾಕೋಣ ಅನ್ನೋ ಒಂದು ಭಾವನೆ, ಒಂದು ಉತ್ತೇಜನ ಸಿಕ್ಕಿ ಹೆಚ್ಚು ಹೆಚ್ಚು ಮಕ್ಕಳು, ಹೆಚ್ಚು ಹೆಚ್ಚು ಪೋಷಕರು ಅವ್ರ ಮಕ್ಕಳನ್ನು ಸಂಗೀತದ ಒಂದು ಹಾದಿಗೆ ತರೋದಕ್ಕೆ ಅನುಕೂಲ ಆಗುತ್ತೆ. ಆದ್ದರಿಂದ ಇವರು ಈ ರೀತಿ ಈ ನಮ್ಮ ಟ್ರಸ್ಟಿನ ಸೆಕ್ರೆಟರಿಗಳು ಮತ್ತು ಅವರ ಸಿಬ್ಬಂದಿ ವರ್ಗ ಈ ಪ್ರತಿ ವರ್ಷವೂ ಈ ರೀತಿ ಒಂದು ಸಮಾರಂಭವನ್ನು ನಡೆಸಿ ಅನೇಕರನ್ನು ಆಹ್ವಾನಿಸಿ ಅವರಿಗೆ ಅದನ್ನು ಪರಿಚಯ ಮಾಡಿಸೋದ್ರ ಮೂಲಕ ಸಂಗೀತ ಕ್ಷೇತ್ರದಲ್ಲಿ ಮತ್ತಷ್ಟು ಹೆಚ್ಚು ಜನ ಆಸಕ್ತಿ ವಹಿಸಿ ಅದರಲ್ಲಿ ಭಾಗವಹಿಸುವಂತೆ ಮಾಡೋದಕ್ಕೆ ಒಂದು ಅನುಕೂಲ ಆಗಿದೆ. ಇದಕ್ಕಾಗಿ ಮತ್ತೊಮ್ಮೆ ನಾನು ಶ್ರೀ ಸ್ವರ್ಣಲತಾ ಅವರನ್ನು ಮತ್ತು ಶ್ರೀ ಚಂದ್ರಶೇಖರ್ ಅವರನ್ನು ಅಭಿನಂದಿಸಿ, ಕಡೆಯದಾಗಿ ಇಂತಹ ಒಂದು ಸಮಾರಂಭಕ್ಕೆ ನೀವೆಲ್ಲ ಇಲ್ಲಿ ಆಗಮಿಸಿದ್ದೀರಿ. ಇಂತಹ ಕಲೆಯನ್ನು ಪ್ರತಿಯೊಂದು ಮನೆಯವರು ಕೂಡ ಪ್ರೋತ್ಸಾಹಿಸಬೇಕು. ನಿಮ್ಮ ಸ್ನೇಹಿತರು, ನಿಮ್ಮ ಬಂಧು ಬಳಗ ಅವರ ಎಲ್ಲ ಮನೆಗಳಲ್ಲೂ ಈ ರೀತಿ ಸಂಗೀತ ಹೆಚ್ಚಾಗಿ ಬರುವಂತೆ ನೀವುಗಳು ಮಾಡಬೇಕು. ಇಂತಹ ಗೋಷ್ಠಿಗಳಲ್ಲಿ ಭಾಗವಹಿಸಿರೋರು ಇದನ್ನು ನೀವು ಪ್ರಚಾರಕರಾಗಿ ಇಂತಹ ಕೆಲಸ ಮಾಡಿದ್ರೆ ಸಂಗೀತದ ನಿಜವಾದಂತಹ ಒಂದು ಸಂಗೀತದಲ್ಲಿರುವ ಒಂದು ಶಕ್ತಿ, ಅಂತಃಶಕ್ತಿ ಏನಿದೆ ಅದು ಪ್ರಪಂಚಕ್ಕೇ ಒಂದು ದಾರಿದೀಪವಾಗಿ ಎಲ್ಲ ಸಮಾಜವನ್ನು ಒಳ್ಳೆಯ ಮಾರ್ಗಕ್ಕೆ ತಗೊಂಡು ಹೋಗೋಕ್ಕೆ ಅವಕಾಶ ಮಾಡಿಕೊಡದೆ ಅಂಥೇಳಿ ಈ ಒಂದು ಸಮಾರಂಭಕ್ಕೆ ನನ್ನ ಒಂದು ಚಿಕ್ಕ ಸಂಗೀತದ ಸೇವೆಯನ್ನು ಗಮನಿಸಿ ಒಂದು ದೊಡ್ಡ ಒಂದು ಗೌರವವನ್ನು ತೋರಿಸೋದಕ್ಕೆ ನಾನು ಎಲ್ಲರಿಗೂ ಋಣಿಯಾಗಿದ್ದೇನೆ. ಮತ್ತು ಶ್ರೀಮಾನ್ ಪದ್ಮನಾಭ ಅವರಿಗೆ ಮತ್ತು ಶ್ರೀಮಾನ್ ಶ್ರೀನಿವಾಸ ಮೋಹತಿ ಅವರಿಗೆ ಮತ್ತೊಮ್ಮೆ ನನ್ನ ವೈಯಕ್ತಿಕವಾದಂತಹ ನಮಸ್ಕಾರಗಳನ್ನು ತಿಳಿಸುತ್ತಾ ನಿಮಗೆಲ್ಲರಿಗೂ ವಂದಿಸಿ 2 ಮಾತುಗಳನ್ನು ಮುಗಿಸ್ತೀನಿ.
ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಕ್ಕೆ ಭಾಜನರಾದಂಥ ಮತ್ತೊಬ್ಬರು ಸಾಧಕರು ವಿದುಷಿ ಶ್ರೀಮತಿ ಭಾಗೀರಥಿ BN ಅವರು. ಸುಶ್ರಾವ್ಯ ಗಾಯಕಿ, ಮಾತಾಡ್ತಾರಾ ಹಾಡ್ತಾರಾ ಎರಡೂ ಮಾಡ್ತಾರಾ ಗೊತ್ತಿಲ್ಲ. ಓವರ್ ಟು ಭಾಗೀರಥಿ ಅವರು. ಶ್ರೀ MR ದೊರೆಸ್ವಾಮಿ ಸಂಗೀತ ಅಕಾಡೆಮಿಗೆ ಅಭಿನಂದನೆಗಳು. ಗಾನ ಕಲಾವಿದರೆ RK ಪದ್ಮನಾಭ ಅವರಿಗೆ, ವಿದ್ವಾನ್ ಶ್ರೀನಿವಾಸ ಮೂರ್ತಿ, ಮತ್ತೊಬ್ಬ ವಿದ್ವಾನ್ ಶ್ರೀನಿವಾಸ ಮೂರ್ತಿ, ಚಂದ್ರಶೇಖರ್, ಶಶಿಧರ್, ಸ್ವರ್ಣ ಅವರೆಲ್ಲರಿಗೂ ನಮಸ್ಕರಿಸ್ತಾ ನಾನು ಮಾತಾಡೋದಕ್ಕಿಂತ ಒಂದು ಹಾಡೋಣ ಅಂದ್ಕೊಂಡಿದ್ದೀನಿ. ಮನವೇ ಮಂತ್ರಾಲಯ, ಮನವೇ ಮಂತ್ರಾಲಯ, ನನ್ನ ಮನವೇ ಮಂತ್ರಾಲಯ, ನೆಲೆಸಿಲ್ಲಿ ಗುರುವೇ ಕರುಣಾಲಯ. ಮನವೇ ಮಂತ್ರಾಲಯ, ನೆಲೆಸಿಲ್ಲಿ ಗುರುವೇ ಕರುಣಾಲಯ. ಮನವೇ ಮಂತ್ರಾಲಯ, ತಂದೆಯು ತಾಯಿಯು ಬಂಧುವು ನೀನೇ, ತಂದೆಯು ತಾಯಿಯು ಬಂಧುವು ನೀನೇ, ತಮವನು ಕಳೆಯುವ ದೇವಿಗೆ ನೀನೇ. ತಂದೆಯು ತಾಯಿಯು ಬಂಧುವು ನೀನೇ, ತಮವನು ಕಳೆಯುವ ದೇವಿಗೆ ನೀನೇ. ಕಲುಷವ ತೊಳೆವ ಗಂಗಾ ಜಲ ನೀನೇ, ಕಲುಷವ ತೊಳೆವ ಗಂಗಾ ಜಲ ನೀನೇ, ಕಂಬನಿಯೊರೆಸುವ ಕರುಣಾಳು ನೀನೇ. ಕಲುಷವ ತೊಳೆವ ಗಂಗಾ ಜಲ ನೀನೇ, ಕಂಬನಿಯೊರೆಸುವ ಕರುಣಾಳು ನೀನೇ. ಮನವೇ ಮಂತ್ರಾಲಯ, ನರಹರಿ ಪದ ಕಮಲ ಸೇವಿಪ ಭ್ರಮರ, ನರಹರಿ ಪದ ಕಮಲ ಸೇವಿಪ ಭ್ರಮರ, ಮರಳಿ ಧರೆಗಿಳಿದ ಗುರು ರಾಘವೇಂದ್ರ. ನರಹರಿ ಪದ ಕಮಲ ಸೇವಿಪ ಭ್ರಮರ, ಮರಳಿ ಧರೆಗಿಳಿದ ಗುರು ರಾಘವೇಂದ್ರ. ಶಿರಬಾಗಿ ನಮಿಸುವೆ ತವ ಪದ್ಮಚರಣಗೆ, ಶಿರಬಾಗಿ ನಮಿಸುವೆ ತವ ಪದ್ಮಚರಣಕ್ಕೆ, ಕರುಣದಿ ಕಾಯೋ ಗುರು ಸಾರ್ವಭೌಮ. ಶಿರಬಾಗಿ ನಮಿಸುವೆ ತವ ಪದ್ಮಚರಣಕ್ಕೆ, ಕರುಣದಿ ಕಾಯೋ ಗುರು ಸಾರ್ವಭೌಮ. ಮನವೇ ಮಂತ್ರಾಲಯ, ನೆಲೆಸಿಲ್ಲಿ ಗುರುವೇ ಕರುಣಾಲಯ. ಮನವೇ ನನ್ನ ಮನವೇ, ನನ್ನ ಮನವೇ ಮಂತ್ರಾಲಯ. ವೇರ್ ವರ್ಡ್ಸ್ ಆ್ಯಂಡ್ ಮ್ಯೂಸಿಕ್ ಸ್ಪೀಕ್ ಅಂತಾರೆ. ಇದಕ್ಕಿಂತ ಮತ್ತೇನನ್ನು ಒಬ್ಬ ಸಂಗೀತ ವಿದುಷಿಯಿಂದ ನಾವು ಬಯಸೋದಕ್ಕೆ ಸಾಧ್ಯ ಇಲ್ಲ. ದ ಬೆಸ್ಟ್ ಲ್ಯಾಂಗ್ವೇಜ್ ಆಫ್ ದ ವರ್ಲ್ಡ್ ಮ್ಯೂಸಿಕ್. ಅದ್ರ ಮುಖೇನ ಮಾತಾಡಿದ್ದಾರೆ. ಅದು ರಾಯರ ಸನ್ನಿಧಿಯಲ್ಲಿ ಶ್ರೀ ರಾಘವೇಂದ್ರರನ್ನು ಸ್ಮರಿಸಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಒನ್ಸ್ ಅಗೈನ್ ಕಂಗ್ರ್ಯಾಚುಲೇಷನ್ಸ್. ಈ ಒಂದು ಕಲಾ ಸಂಭ್ರಮದಲ್ಲಿ ಗಾನ ಕಲಾ ದೊರೆ ಬಿರುದಿಗೆ ಪಾತ್ರರಾದಂಥವರು ವಿದ್ವಾನ್ ಶ್ರೀ RK ಪದ್ಮನಾಭ ಸರ್.
ಸಾಮಾನ್ಯವಾಗಿ ಯಾರಿಗಾದ್ರೂ ಒಂದು ಪ್ರಶಸ್ತಿ ಬಂದಾಗ ಹೇಳ್ತಾರೆ ಅವರ ಕಿರೀಟಕ್ಕೆ ಒಂದು ಗರಿ ಅನ್ನೋದನ್ನು ಬಳಸೋದು ಸರ್ವೇ ಸಾಮಾನ್ಯ. ಆದರೆ ಇಂಥ ಸಾಧಕರಿಗೆ, ಇಂಥ ಹಿರಿಯರಿಗೆ, ಇಂಥ ಚೇತನಗಳಿಗೆ ಪ್ರಶಸ್ತಿ ಬಂದಾಗ ಐ ಡೋಂಟ್ ಥಿಂಕ್ ಇಟ್ ವುಡ್ ಬಿ ರಾಂಗ್ ಟು ಸೇ ಆ ಪ್ರಶಸ್ತಿಯ ಕಿರೀಟಕ್ಕೆ ಒಂದು ಗರಿ ಬಂದಿದೆ ಅಂತ ಹೇಳ್ಬಹುದೇನೋ ಅಂತ ಅನಿಸುತ್ತೆ. ಅಂಥ ಮಹಾನ್ ಗುರು ನಮ್ಮೊಂದಿಗೆ ಪ್ರಶಸ್ತಿ ಸ್ವೀಕರಿಸಿ, ಬಿರುದನ್ನು ಸ್ವೀಕರಿಸಿ ಉಪಸ್ಥಿತರಿದ್ದಾರೆ. ಒಂದೆರಡು ಮಾತುಗಳನ್ನಾಡಬೇಕು ಅಂತ ಕೇಳ್ಕೊತಾ ಇದ್ದೇವೆ ಸರ್. ತಪೋ ವಿದ್ಯಾ ವಿರಕ್ತ್ಯ ಸದ್ಗುಣೌಘಾಕರಾನಘಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಆತ್ಮೀಯ ಬಂಧುಗಳೇ ಹಾಗೂ ವೇದಿಕೆಯಲ್ಲಿರತಕ್ಕಂತಹ ಆತ್ಮೀಯ ಸ್ನೇಹಿತರೆ, ಒಬ್ಬ ಕಲಾವಿದನಿಗೆ ಸನ್ಮಾನ ಆದರೆ ತುಂಬ ಸಂತೋಷವೇ, ಅದಕ್ಕಿಂತ ಇನ್ನೇನು ಬೇಕಿದೆ. ಅವನ ಬದುಕಿನಲ್ಲಿ, ಅವನ ಜೀವನ ಪಥದಲ್ಲಿ, ಸಂಗೀತದ ಜೀವನದ ಪ್ರಯಾಣದಲ್ಲಿ ಅನೇಕ ಹಂತದಲ್ಲಿ ಅವನು ಎಡರು-ತೊಡರುಗಳನ್ನು ಕಂಡುಕೊಂಡಿರ್ತಾನೆ. ಅದರ ಸನ್ಮಾನ ದಿವಸ ಅದೆಲ್ಲ ಮರೆತು ನನ್ನನ್ನು ಸಮಾಜ ಗುರುತಿಸಿದೆ ಅನ್ನುವ ಭಾವದಿಂದ ಅವತ್ತು ಬೀಗ್ತಾನೆ. ಹಾಗೆ ನಾನು ಇದು ಬೀಗಿದ್ದೀನಿ. ಎರಡು ಬಹಳ ಮಹತ್ವದ ವಿಚಾರ ಅಂತಂದರೆ, ನನಗೆ ಇದು ಸಾಮಾನ್ಯವಾಗಿ ನಮ್ಮ ವಯಸ್ಸಾಗ್ತಾ ಇದ್ದಾಗ 60ನೇ ವರ್ಷ ಒಂದು ಹಂತ, 70ನೇ ವರ್ಷ ಇನ್ನೊಂದು ಹಂತ, 80ನೇ ವರ್ಷ ಇನ್ನೊಂದು ಹಂತ. ಹಾಗಾಗಿ ನನಗೆ ಇವತ್ತು 80ನೇ ಬಿರುದಿದು, 80th ಟೈಟಲ್ ಟು ಮೀ. ಅಂದರೆ ಅದು ಬಹಳ ಮಹತ್ವವಾದ್ದು ಅಂತ. ಯಾಕೆ ಮಹತ್ವವಾದ್ದು ಅಂತಂದರೆ, ದೊರೆಸ್ವಾಮಿಯವ್ರನ್ನ ನಾನು ಕಂಡದ್ದು ನನ್ನ ಆತ್ಮೀಯ ಗೆಳೆಯ ಶಶಿ ಮೂಲಕವೇ. ನನ್ನ ಮದುವೆಗೂ ಬಂದಿದ್ದರು. ಬಹುಶಃ ನನ್ನ ಬದುಕಿನಲ್ಲಿ ಅಂಥ ಸಿಂಪ್ಲೆಸ್ಟ್ ಪಾಸಿಬಲ್ ಮ್ಯೂಸಿಷಿಯನ್ ನಾನು ನೋಡೇ ಇಲ್ಲ, ನೋಡೋಕ್ಕೆ ಇಷ್ಟನೂ ಪಡಲ್ಲ. ಅಂಥ ಸಿಂಪ್ಲೆಸ್ಟ್ ಪರ್ಸನ್. ಆದರೆ ಅವರ ಸಂಗೀತನೂ ನೋಡೋಕ್ಕೆ ಕೇಳೋಕ್ಕೆ ಅಷ್ಟೇ ಸಿಂಪಲ್ಲು. ಅವರಿಗೆ ಇವತ್ತು ಲಯನ ಹಾಡಿದ್ನಲ್ಲ ಇವತ್ತು, ಅದು ಆರಾಮ್, ಅವ್ರಿಗೆ ಲೆಕ್ಕನೇ ಇಲ್ಲ. ತ್ರಿಶ್ರ, ಮಿಶ್ರ, ಖಂಡ, ಸಂಕೀರ್ಣ, ಆರಾಮ್. ನಾವು ತೊಡೆ ತಟ್ಕೊಂಡು, ಪಂಚೆ ಹರ್ಕೊಂಡು, ಒದ್ದಾಡಿಕೊಂಡು, ತಾಳ ಹಾಕ್ಕೊಂಡು ಒದ್ದಾಡ್ತೀವಿ. ನಾಟ್ಯವನ್ನು ಒನ್ಸ್ ಅವ್ರ ಮುಖದಲ್ಲಿ ಆ ಒಂಥರ ಟೆನ್ಷನ್ ಇರ್ತಾ ಇರಲಿಲ್ಲ. ಸಾಮಾನ್ಯವಾಗಿ ನಾವು ಚತುರಶ್ರದಿಂದ ತ್ರಿಶ್ರಕ್ಕೆ ಹೋಗ್ಬಿಟ್ಟಾಗಲೇ ಶುರು, ಏನು ಗಗ್ಗಗ್ಗ ಗುಗ್ಗುಗ್ಗು ಗಗ್ಗಗ್ಗ ಅಂದ್ಕೊಂಡು ಒದ್ದಾಡಿಕೊಂಡು ಅಕ್ಷರಕಾಲ ನಿಲ್ಲಿಸ್ಕೊಂಡು ಒದ್ದಾಡ್ತೀವಿ. ವರ್ಣನ ನೀವು ಕಲ್ಯಾಣಿ ವರ್ಣ, ಅಡ್ತಾಳ್ ವರ್ಣ ತ್ರಿಶ್ರಲ್ಲಿ ನುಡಿಸೋರು, ಆರಾಮ್ಸೆ ನುಡಿಸೋರು. ಏನು ಒಂದು ಚೂರು ಆ ಕಡೆ ಈ ಕಡೆ ಇಲ್ಲ, ಸುಖವಾಗಿ ನುಡಿಸೋ ಅಂಥ ಒಂದು ಕೆಪ್ಯಾಸಿಟಿ ಇದ್ದಂಥವ್ರು. ಹಾಗೆ ಆ ಕೆಪ್ಯಾಸಿಟಿ ಇದ್ದಂಥ ಮಹಾನ್ ವಿದ್ವಾಂಸರ ಹೆಸರಲ್ಲಿ ನನಗೆ 80ನೇ ಟೈಟಲ್ ಸಿಗ್ತಾ ಇದೆ ಅನ್ನುವಂಥದ್ದು ಬಹುಶಃ ಇಟ್ ಈಸ್ ಬಿಯಾಂಡ್ ಪದ್ಮಶ್ರೀ ಆ್ಯಂಡ್ ಪದ್ಮವಿಭೂಷಣ. ಇದು ನಾನು ಮುಖಸ್ತುತಿಗೂ ಹೇಳ್ತಾ ಇಲ್ಲ, ಅಥವಾ ಏನೋ ಚಪ್ಪಾಳೆ ತಗೊಳ್ಕೋ ಹೇಳ್ತಾ ಇಲ್ಲ. ಪದ್ಮಶ್ರೀ ಪದ್ಮವಿಭೂಷಣ ಕೊಟ್ಟರು ನಾವೇನು ಬೇಡ ಅಂತೇನಲ್ಲ, ಏನು ಸನ್ಯಾಸಿಗಳೇನಲ್ಲ, ಕೊಟ್ಟರು ತೊಗೋತೀವಿ, ಇಲ್ಲ ಅಂತಲೂ ಅಲ್ಲ. ಆದರೆ ಅಲ್ಲಿ ಟೂ ಅಫಿಷಿಯಲ್. ಆ ಪ್ರೆಸಿಡೆಂಟ್ ಎಲ್ಲಿ ಹೋಗ್ಬೇಕೋ ಪಾಪ, ಅವನು ಸುಮ್ಮನೆ ಈಗನೋ ಕೊಡ್ತಾನೆ, ಎಡಗೈಯಲ್ಲಿ ಕೊಡ್ತಾನೆ, ಬಲಗೈಯಲ್ಲಿ ಕೊಡ್ತಾನೋ, ತೊಗೋತೀವಿ, ಬರ್ತೀವಿ, ಬಯೋಡೇಟಾಗೆ ಹಾಕ್ಕೊಳ್ತೀವಿ. ಅದು ಇಂಥ ಭಾವನಾತ್ಮಕವಾದಂಥ ಸನ್ನಿವೇಶ ಬಹುಶಃ ಇನ್ನೆಲ್ಲೂ ಸಿಗಲ್ಲ. ದಿಸ್ ಈಸ್ ಎ ಅಲ್ಟಿಮೇಟ್ ನಾನಂತ ಅಂದ್ಕೊಂಡಿರೋದು. ಹಾಗೆ ದೊರೆಸ್ವಾಮಿಗಳ ವಿಚಾರದಲ್ಲಿ ನನಗಷ್ಟು ಗೌರವ. ಅಂಥ ದೊಡ್ಡ ಮನುಷ್ಯ. ನಾನು ಅವ್ರ ಹತ್ರ ಒಂದು ಹೋಗಿ ನಾನು ಫ್ಲೂಟ್ ಕಲಿಬೇಕು ಅಂತ ಹೋದೆ. ಬೇಡ, ನಿಂಗೆ ಶಾರೀರ ಚೆನ್ನಾಗಿದೆ, ನೀನು ಹಾಡೋದನ್ನು ಕಂಟಿನ್ಯೂ ಮಾಡ್ಬಿಟ್ಟು ವಾಪಸ್ ಕಳಿಸ್ಬಿಟ್ರು ನನ್ನ. ಬೇರೆ ಮೇಸ್ಟ್ರು ಆಗಿದ್ರೆ ಬಾಪ ಫೀಸ್ ಕೊಡು, ನಾನು ಹೇಳ್ಕೊಡ್ತೀನಿ ಅಂತ ಹೇಳಿರೋರು. ದಟ್ ಶೋಸ್ ದಿ ಗ್ರೇಟ್ನೆಸ್. ನೀನು ಯಾರ್ಯಾರು ಯಾವ ಕ್ಷೇತ್ರದಲ್ಲಿರಬೇಕೋ ಅದರಲ್ಲೇ ಇರಬೇಕು ಅಂತ ಅವ್ರು ಹೇಳ್ತಾಯಿದ್ರು. ಈಗ ಅದೇ ಈಗ ಸಮಸ್ಯೆ ಆಗಿರೋದು. ಎಲ್ಲರೂ ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ ಇವಾಗ. ಯಾವುದನ್ನು ಎಲ್ಲಿ ರೆಕಗ್ನೈಸ್ ಮಾಡೋಂತಲೇ ಗೊತ್ತಾಗ್ತಾ ಇಲ್ಲ. ಮೃದಂಗದವರು ವೋಕಲಿಸ್ಟು ಮೃದಂಗದವರು, ವೋಕಲಿಸ್ಟು ಮೃದಂಗ ವೀಣೆ ಆದಮೇಲೆ ಪಿಟೀಲಿ ಹಾಕ್ಬಿಡೋದು, ಅದು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ.
ಸೊ ಈಗೆಲ್ಲ ಈಗ ಕಾರ್ಪೊರೇಷನ್ ಸಿಂಗಲ್ ವಿಂಡೋ ಅಂತಿದೆಯಲ್ಲ, ಆ ಥರ ಒಂದು ಕಡೆ ಹೋಗ್ಬಿಟ್ರೆ ಎಲ್ಲ ಸಿಕ್ಬಿಡುತ್ತೆ. ಇಟ್ಸ್ ಎ ಡೇಂಜರಸ್ ಟ್ರೆಂಡ್. ಒಬ್ಬರು ಒಂದನ್ನೇ ಸಾಧನೆ ಮಾಡೋದೇ ಕಷ್ಟ. ಅದರಲ್ಲೂ ನಾನು ಟೆಕ್ನಿಕಲಾಗಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಫ್ಲೂಟ್ ಆ್ಯಂಡ್ ಗಾಯನ, ವೋಕಲ್ ಎರಡೂ ಒಂದೇ ಟೆಕ್ನಿಕ್ಕು. ಗಾಳಿ ಕೊಡೋದ್ರಲ್ಲಿ, ಉಸಿರು ಕೊಡೋದ್ರಲ್ಲಿ, ಗಾಯನದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ಶ್ರುತಿ ಸೇರಲ್ಲ. ಹಾಗೆ ಫ್ಲೂಟಲ್ಲಿ ನೀವು ಗಾಳಿ ಕೊಡೋದು ವ್ಯತ್ಯಾಸ ಆದರೆ ಶ್ರುತಿನೂ ಸೇರಲ್ಲ, ಮುಂದೆ ನುಡಿಸೋದು ಕಷ್ಟ, ಕೇಳೋದು ಇನ್ನೂ ಕಷ್ಟ. ಹಾಗೆ ಗಾಯನ ಮತ್ತು ಫ್ಲೂಟು ಇಟ್ ರಿಸೆಂಬಲ್ಸ್, ಒಂದೇ ಥರ. ತದರ ಅಂತ ಹಿಡಿದುಬಿಟ್ರೆ ಷಡ್ಜನ, ಅದರಲ್ಲೂ ಫ್ಲೂಟಲ್ಲಿ ಹಿಡಿದುಬಿಟ್ರೆ ಲೀನ ಆಗ್ಬಿಟ್ರೆ ಶ್ರುತಿ ಒಳಗೆ, ಬಹುಶಃ ಅದು ಬ್ರಹ್ಮಾನಂದ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಡೀ ನಮ್ಮ ವಾದ್ಯದ ಎಲ್ಲ ವಾದ್ಯಕ್ಕಿಂತ ಫ್ಲೂಟ್ ಅನ್ನೋದು ಪರಮೋಚ್ಛವಾದಂಥ ಸ್ಥಾನದಲ್ಲಿರುವಂಥ ಒಂದು ಮಹಾನ್ ವಾದ್ಯ. ಅದು ಚಪ್ಪಾಳೆ ಹೊಡೀರಿ ಜೋರಾಗಿ, ಪರವಾಗಿಲ್ಲ. ಯಾಕೆಂದರೆ ನೀವು ನೋಡಿ, ಅಕಸ್ಮಾತ್ ಶ್ರುತಿ ಬಿಟ್ಟು ಶ್ರುತಿ ಇಲ್ಲದೆ ಹೋದರೂ ನೀವು ದೂರದನ್ನು ಕೇಳಿದ್ರೆ ಸುಶ್ರಾವ್ಯಾಗೇ ಇರುತ್ತೆ ಅದು. ಅಂಥ ಒಂದು ಕೆಪ್ಯಾಸಿಟಿ ಫ್ಲೂಟ್ ಅನ್ನೋ ವಾದ್ಯಕ್ಕಿದೆ. ದೊರೆಸ್ವಾಮಿಗಳಂಥ ಒಂದು ಕಾಲದಲ್ಲಿ ಒಂದು ತಿಂಗಳಲ್ಲಿ 30 ಕಚೇರಿ ಮಾಡಿದಂಥ ನಾನು ಕಂಡಿರೋ ಏಕೈಕ ವಿದ್ವಾಂಸರು ದೊರೆಸ್ವಾಮಿಗಳು. 30 ದಿವಸ ಒಂದು ತಿಂಗಳಲ್ಲಿ. ಆ ಥರ ವಿದ್ವಾಂಸ ಅಲ್ಲಿ ನೋಡಲಿಲ್ಲ. ಫಸ್ಟು ಅಶೋಕ ಹೋಟ್ಲಲ್ಲಿ ನುಡಿಸಂಥ ಮಹಾನ್ ವಿದ್ವಾಂಸರು ದೊರೆಸ್ವಾಮಿಗಳು ಮೊದಲನೇವರು. ಆಮೇಲೆ ಅಷ್ಟು ಕಲಾವಿದರನ್ನ ಸಂಗೀತ ಪ್ರಪಂಚಕ್ಕೆ ಕೊಟ್ಟಂತಹ ಮಹಾನ್ ಕಲಾವಿದರು ದೊರೆಸ್ವಾಮಿಗಳು. ಅಷ್ಟು ಗುರುಭಕ್ತಿಯನ್ನು ಇಟ್ಕೊಂಡಿದ್ದಂತಹ ಒಬ್ಬ ಮಹಾನ್ ಗುರುಗಳು ದೊರೆಸ್ವಾಮಿಗಳು. ಅವ್ರ ಗುರುಗಳ ಹೆಸರು ಹೇಳು, ನರಸಿಂಗರಾಯರಲ್ಲ, ಕೊಳಲು ನರಸಿಂಗರಾಯರು ದೊರೆಸ್ವಾಮಿಗಳು. ಹೀಗೆ ಚಾಮರಾಜಪೇಟೆಯಲ್ಲಿದ್ದರು ಅಂತ ಕಾಣಿಸ್ತವ್ರ ಮನೆ. ಅವರು ನುಡಿಸಿದಾಗ ದೊರೆಸ್ವಾಮಿಗಳು ಸುಮ್ಮನೆ ಹಾಗೆ ಹೋಗಿ ನಿಂತ್ಕೊಂಡು ಸುಮ್ಮನೆ ಕೇಳ್ತಾ ಇರೋರಂತೆ. ಅಂಥ ಮಹಾನ್ ವಿದ್ವಾಂಸರು ನರಸಿಂಗರಾಯರು. ಅವ್ರ ಹತ್ರ ಪಾಠ ಮಾಡಿದ್ದು ದೊರೆಸ್ವಾಮಿಗಳು. ಹಾಗೆ ನಾನು ಶಶಿ ಹೋದರೆ ತುಂಬ ಆತ್ಮೀಯವಾಗಿ ಮಾತಾಡಿಸೋರು. ಅವರು ಒಳ್ಳೆಯ ಈ ಶಾಸ್ತ್ರ ಹೇಳೋರು. ಶಾಸ್ತ್ರ ಅಂದರೆ ಬೀದಿಲಿ ಹೇಳ್ತಾರಲ್ಲ, ಆ ಥರ ಶಾಸ್ತ್ರ ಅಲ್ಲ. ಒಳ್ಳೆಯ ಅಸ್ಟ್ರಾಲಜಿ ಜ್ಯೋತಿಷಿಗಳವರು. ಸುಬ್ರಾರು ಯಾವಾಗಲೂ ಅವ್ರ ಮನೇಲೇ ಇರೋರು. ಬೆಳಗ್ಗೆ ಬಂದರೆ ರಾತ್ರಿನೇ ಹೋಗ್ತಾ ಇದ್ದವರು. ಅಷ್ಟು ಪರ್ಫೆಕ್ಷನ್ ಅವ್ರ ಮಾತಿನಲ್ಲಿ. ಆಮೇಲೆ ಎಕ್ಸಾಜರೇಷನ್ ಇಲ್ಲ. ನೀವೇನು ಹೊಗಳಿದ್ರು ಅವ್ರು ಸುಮ್ಮನೆ ಇರೋರು. ಹಾಗಾಗಿ ಒಂದು ಬ್ಯಾಲೆನ್ಸ್ಡ್ ಪರ್ಸನ್ ಇನ್ ಲೈಫ್. ಯಾವತ್ತೂ ನನಗಿದು ಬರಲಿಲ್ಲ ಅಂತ ಯಾರ ಹತ್ರ ಹೇಳ್ಕೊಂಡವರಲ್ಲ. ಯಾವತ್ತೂ ನನಗೆ ಬಡತನ ಇದೆ, ನಂಗೆ ದುಡ್ಡಿಲ್ಲ ಅಂತ ಅವ್ರು ಹೇಳ್ಕೊಳ್ಳಿಲ್ಲ. ಯಾವತ್ತೂ ನನಗಿದಾಗಬೇಕು ಅದಾಗಬೇಕು ಅಂತ ಹೇಳ್ಕೊಳ್ಳಿಲ್ಲ. ಯಾವ ಸಭೆಯಲ್ಲೂ ತನ್ನನ್ನು ತಾನು ವರ್ಣಿಸ್ಕೊಳ್ಳಿಲ್ಲ. ಇಂಥ ಒಂದು ನಿಷ್ಕಾಮ ಜೀವಿ ನಮ್ಮ ಜೀವಿತ ಕಾಲದಲ್ಲಿ ನೋಡೋದು ತುಂಬ ಕಷ್ಟ. ಅದು ದೊರೆಸ್ವಾಮಿಗಳು ಒಬ್ಬರಲ್ಲೇ ಇದ್ದಿದ್ದು. ಅಂಥ ಒಂದು ಮಹಾತ್ಮನ ಹೆಸರಲ್ಲಿ ಅವರ ಮಕ್ಕಳು ಮಾಡ್ತಾ ಇರುವಂಥ ಕೆಲಸ ಬಹಳ ಪ್ರಶಂಸನಾರ್ಹವಾದಂಥದ್ದು. ಅದರಲ್ಲೂ ಮಕ್ಕಳು ಮಾಡೋದು ನ್ಯಾಯ, ಮಕ್ಕಳಿಗೆ ತಂದೆ, ಸೊಸೆ ಮಾಡೋದು ಭಾಳ ವಿಶೇಷ ಅಂತ ನಾನು ಹೇಳೋದು. ಯಾಕೆಂದರೆ ಮಕ್ಕಳಿಗೆ ತಂದೆ ಹೇಗಿದು ಮಾಡಬೇಕಾದ್ದೆ. ಸೊಸೆ ಮಾವ ಅತ್ತೆ ಅಂದರೆ ಸ್ವಲ್ಪ ವಿರುದ್ಧಾತನೆ ಸಾಮಾನ್ಯವಾಗಿ. ಆದರೆ ಈ ಸೊಸೆ, ಶಿ ಈಸ್ ಎ ಡಿಫ್ರೆಂಟ್ ಲೇಡಿ ಆಲ್ ಟುಗೆದರ್. ಶಿ ಹ್ಯಾಸ್ ಟೇಕನ್ ಸೋ ಮಚ್ ಆಫ್ ಇಂಟ್ರೆಸ್ಟ್ ಟು ಆರ್ಗನೈಸ್ ದಿಸ್ ಎಕ್ಸಲೆಂಟ್ ಪ್ರೋಗ್ರಾಮ್. ವೆರಿ ನೀಟ್ ಆ್ಯಂಡ್ ವೆರಿ ಹೈ ಕ್ಲಾಸ್ ಪ್ರೋಗ್ರಾಮ್. ಇವರಿಬ್ಬರು ಮತ್ತು ಶ್ರೀನಿವಾಸ್ ಇವತ್ತು ನಿದ್ದೆ ಮಾಡ್ಬೋದು ಅಂತ ಕಾಣಿಸುತ್ತೆ. ಒಂದು ತಿಂಗಳಿಂದ ಪಾಪ ಸವಿಸ್ಬಿಟ್ಟಿದ್ದಾರೆ ಪಾಪ. ಏನು ಮಾಡೋದು, ಹೇಗೆ ಮಾಡೋದು, ಯಾರ ಹೆಸರು ಮೇಲೆ ಹಾಕೋದು, ಯಾರ ಹೆಸರು ಕೆಳಗಡೆ ಹಾಕೋದು, ಯಾರನ್ನ ಕರೆಯೋದು, ಯಾರನ್ನ ಬಿಡೋದು, ಮೊದಲು ಏನು ಮಾಡೋದು, ಆಮೇಲೆ ಏನು ಮಾಡೋದು, ಇದೇ ಕ್ವಶನ್ ಹಾಕ್ಕೊಂಡು ಇವತ್ತು ಎಲ್ಲ ಸಂಸ್ಥೆಗಳಿಗಿಂತ ಇನ್ನೂ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ನನಗೆ ತುಂಬ ಆತ್ಮೀಯವಾದ ಒಂದು ವಿಚಾರ. ಶ್ರೀನಿವಾಸ್
Chandru, Swarna, hats off to you all for your excellent organizing capacity. And whatever I said, you have done it. You have implemented. ಅದು ಭಾಳ ಮುಖ್ಯ. ಯಾಕೆಂದರೆ ಸನ್ಮಾನಗಳು ನಮ್ಮ ಭಾಳ ವಿಶಿಷ್ಟವಾದ ಸನ್ಮಾನಗಳು ನಮಗಾಗಿವೆ, ಇಲ್ಲ ಅಂತಲೂ ಅಲ್ಲ. ಯಾವ ಥರ ಸನ್ಮಾನಗಳು ನೀವು ಕೇಳ್ಬೋದು. ಕೆಲವು ನಮ್ಮ ಹೆಸರೇ ಮರ್ತೋಗ್ಬಿಡುತ್ತೆ ಸನ್ಮಾನ ಮಾಡೋರಿಗೆ. ಸರ್ ನಿಮ್ಮ ಹೆಸರೇನು ಅಂತ ಕೇಳ್ತಾರೆ, ಆವಾಗ ನಾವು ಹೇಳಬೇಕು ನಮ್ಮ ಹೆಸರು ಏನು ಅಂತ. ಆ ಥರ ಸನ್ಮಾನಗಳು ಆಗಿದೆ. ಕೆಲವು ಸನ್ಮಾನ ಕರೆಸ್ಬಿಟ್ಟು ಸನ್ಮಾನ ಮಾಡ್ದೇನೆ ಹಾಗೆ ಕಳಿಸಿರೋದು ಉಂಟು. ಈಗ ಮರ್ತೋಗ್ಬಿಟ್ಟಿರುತ್ತೆ. ನಮ್ಮ ಹತ್ರ 10 ಜನ ಕರೆಸ್ಬಿಡ್ತಾರೆ. ರವೀಂದ್ರ ಕಾಶಿತ್ ನನಗೆ ಹಾಗೆ ಆಯಿತು. ನಾನು ನೋಡ್ತಾ ಇದ್ದೀನಿ ಏನಾರು ಕೊಡ್ತಾರೋ ಅಂತ. ಈ ಕಡೆ ಕವರೂ ಇಲ್ಲ, ಈ ಕಡೆ ಮೊಮೆಂಟನೂ ಇಲ್ಲ. ಈ ಥರ ಸನ್ಮಾನಗಳು ಬೇಕಾಷ್ಟಾಗಿದೆ. ಇನ್ನು ಕೆಲವು ಏನು ಮಾಡ್ತಾರೆ, ಪಾಪ ಶಾಲುಗೆಲ್ಲ ತಂದಿರ್ತಾರೆ, ನಾನೇ ಅವ್ರಿಗೆ ಶಾಲು ಹೊದಿಸ್ತೀನಿ, ಆ ಶಾಲನ್ನೇ ನಮಗೆ ಹೊದಿಸ್ಬಿಟ್ಟಿರ್ತಾರೆ. ಈ ಥರ ಸನ್ಮಾನಗಳು ಬೇಕಾದಷ್ಟು ನಮಗೆ ಆಗಿವೆ, ಮುಂದಕ್ಕೆ ಆಗುತ್ತೆ ಬಿಡಿ, ಅದೇನು ಪರವಾಗಿಲ್ಲ. ಆದರೆ ಎಲ್ಲ ಸನ್ಮಾನಗಳು ನಾವು ಬಹಳ ಪ್ರೀತಿಯಾಗಿ ಸ್ವೀಕಾರ ಮಾಡ್ತೀವಿ, 2 ಒಳ್ಳೆ ಮಾತಾಡ್ಬಿಟ್ಟು ಬರ್ತೀವಿ, ಅದು ಬೇರೆ ವಿಚಾರ. ಆದರೆ ಇಲ್ಲ ಆಗಿರುವಂತಹ ಸನ್ಮಾನ ಇಲ್ಲಿ ಆಡಂಬರ ಇಲ್ಲ. ಪೇಪರಲ್ಲಿ ಬರಬೇಕು ಅನ್ಸದ್ಯ, ಪೇಪರ್ನವ್ರು ಬಂದಿಲ್ಲ, ಟಿ ವಿನವ್ರು ಬಂದಿಲ್ಲ, ಬದುಕೊಂಡಿದ್ದೀವಿ. ಬರೀ ಇದೇ ಆಗೋಯ್ತು ಇವಾಗ. ಒಂದು ಸನ್ಮಾನ ಅಂದರೆ ಟಿ ವಿ ಕರಿ, ಪೇಪರ್ ಕರಿ, ಟಿ ವಿ ಕರಿ, ಪೇಪರ್ ಕರಿ. ಏನು ಆಗಬೇಕೋ ಅದು ಆಗೋದೇ ಇಲ್ಲ. ಯಾಕೆಂದರೆ ಸನ್ಮಾನಿಸಿದವ್ರ ಫೋಟೋ ಇರೋದೇ ಇಲ್ಲ, ಸನ್ಮಾನ ಮಾಡಿದವ್ರ ಫೋಟೋನೇ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಆಡಂಬರರಹಿತ ನಿಜವಾದ ನೈಜವಾದ ಗೌರವಪೂರ್ವಕವಾದಂತಹ ಅಭಿಮಾನಪೂರ್ವಕವಾದಂತಹ ಆತ್ಮೀಯವಾದಂತಹ ಪ್ರೀತಿಯಾದಂತಹ ಸನ್ಮಾನ ನೀವು ಮಾಡಿದಿರಲ್ಲ, ಹೆಡ್ಸ್ ಆಫ್ ಟು ಯು ಆಲ್, ಹೆಡ್ಸ್ ಆಫ್ ಟು ಯು ಆಲ್. ಇನ್ನೊಂದು ಬಹಳ ದೊಡ್ಡ ವಿಶೇಷ ಅಂದರೆ, ಜಸ್ಟ್ 25 years old ಶ್ರೀನಿವಾಸ ಮೂರ್ತಿ ಅವರು ಇದ್ದಾರೆ ಇಲ್ಲಿ. 85 ವರ್ಷದ ವ್ಯಕ್ತಿ ಈಗ ಮೊನ್ನೆ ಬದ್ರಿಗೆ ಹೋಗಿ ಬಂದಿದ್ದಾರೆ. ಇನ್ನೆಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ, ಇನ್ನು ಮುಂದಕ್ಕೆ ಮತ್ತೆ ಸೆಪ್ಟೆಂಬರ್ಗೆ ಹೋಗ್ತಾರೆ. 85 ವರ್ಷ. ನಮಗೆ ಇವಾಗ ಮನೆಗೆ ಹೋಗೋಕ್ಕೆ ಸುಸ್ತು ಇವಾಗ ಇನ್ನು ಬದ್ರಿಗೆಲ್ಲ ಹೋಗೋದು ನಾವು. ಅಂದರೆ ವಾಟ್ ಎ ಗ್ರೇಟ್ ಪವರ್ ದ ಮ್ಯೂಸಿಕ್ ಗಿವ್ಸ್ ಯು ಅಂತ ಹೇಳ್ತಾ ಇದ್ದೀನಿ. ಯಾವತ್ತು ಮ್ಯೂಸಿಕಲ್ ನೋಟ್ಸ್ ಒಳಗಡೆ ಹೋಗುತ್ತೆ, ಪವರ್ ಸೃಷ್ಟಿ ಆಗುತ್ತೆ, ಕಾನ್ಫಿಡೆನ್ಸ್ ಸೃಷ್ಟಿ ಆಗುತ್ತೆ, ಎಲ್ಲಿ ಹೋಗ್ತೀನಿ ಅನ್ನುವಂಥ ಸಾಮರ್ಥ್ಯ ಬೆಳೆಯುತ್ತೆ. ಅದಕ್ಕೆ ಮಕ್ಕಳಿಗೆ ಸಂಗೀತ ಕಲಿಸಿ ಅಂತ ಹೇಳೋದು. 85 ವರ್ಷದಲ್ಲಿ ಅವರು ಇವತ್ತು ಪಾಠ ಹೇಳ್ತಾರೆ, ಇವತ್ತು ಎಲ್ಲಿ ಬೇಕು ನಡ್ಕೊಂಡು ಹೋಗ್ತಾರೆ, ಖುಷಿಯಾಗಿ ಮಾತಾಡ್ತಾರೆ. ಆದರೆ ಸ್ವಲ್ಪ ಕಿವಿ ಕೇಳಿಸಲ್ಲ ಅಷ್ಟೇ. ಒಳ್ಳೆಯದೇ ಅದು, ಯಾಕೆಂದರೆ ನಾವು ಮಾತಾಡೋಲ್ಲ, ಕೇಳಿಸ್ಕೋಬೇಕಲ್ಲ ಅವರು. ಅತ್ತ ಇತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಅಂತ ಬಸವಣ್ಣವ್ರು ಹೇಳಿದಾಗೆ ಎಷ್ಟೋ ಸಂದರ್ಭಗಳಲ್ಲಿ ಈಗ ನಡೆಯೋಕೆ ಆಗದೇ ಇದ್ದರೆ ಒಳ್ಳೆಯದು, ಮನೆಯಿಂದ ಹೊರಗಡೆ ಹೋಗ್ತಾ ಇರೋದೇ ಒಳ್ಳೆಯದು, ಕಿವಿ ಕೇಳಿಸ್ತಾ ಇದ್ರೂ ಒಳ್ಳೆಯದು, ಸ್ವಲ್ಪ ಸುಮಾರಾಗಿ ಕಣ್ಣು ಕಾಣಿಸಿದ್ರೆ ಸಾಕು. ಯಾಕಂದರೆ ಕವರಲ್ಲಿ ಏನು ಇಟ್ಟಿದ್ದಾರೆ ಅಂತ ಗೊತ್ತಾಗಬೇಕಲ್ಲ. ಹಾಗೆ ಇಂಥ ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಈ ಅಕಾಡೆಮಿ ಬಹಳ ವೈಶಿಷ್ಟ್ಯಪೂರ್ಣವಾಗಿ ಕೆಲಸ ಮಾಡ್ತಾ ಇದೆ. ಯಾಕೆಂದರೆ ಹಿರಿಯರ ಆಶೀರ್ವಾದ ಇರಬೇಕು ಯಾವುದಕ್ಕೆ ಆಗಲಿ. ಯಾಕೆಂದರೆ ಅಷ್ಟು ವರ್ಷಗಳ 75 ವರ್ಷಗಳ ಕಾಲ ಸಂಗೀತ ಪ್ರಪಂಚದಲ್ಲಿ ಅವರು ತಮ್ಮನ್ನು ತಾವೇ ತೊಡಗಿಸ್ಕೊಂಡಿರೋರು. ಇಂಥವ್ರ ಆಶೀರ್ವಾದ ಬಂದಾಗ ನಿಜವಾಗ ಸಂಸ್ಥೆ ಬಹಳ ಚೆನ್ನಾಗಿ ನಡೆಯುತ್ತೆ ಎನ್ನುವಂಥ ನಂಬಿಕೆ ನನಗಿದೆ. ನಾನು ಶ್ರೀನಿವಾಸ ಮೂರ್ತಿಗಳನ್ನ ನೋಡಿರಲಿಲ್ಲ. ನಾನು ನೋಡಿದ್ದು ಅಗೇನ್ ಶಶಿ ಮನ್ಲೆ ಅಂತಲೇ ಕಾಣಿಸುತ್ತೆ, ಅಥವಾ ಇಲ್ಲಿ ಅವ್ರದ್ದು ಕಚೇರಿ ಇತ್ತು ನಮ್ಮ ವಾಣಿ ಇನ್ಸ್ಟಿಟ್ಯೂಟ್ಲಿ, ಅಲ್ಲೇ ನಾನು ಫಸ್ಟ್ ನೋಡಿದ್ದು. ನಮ್ಮ ನಾಗರತ್ನ, ಶಶಿ ನಾವೆಲ್ಲ ಕಚೇರಿಗಳಿಗೆ ಹೋಗ್ದಾಗ ಅವ್ರ ಮನೆ ಹತ್ತಿರದಲ್ಲೇ ಇತ್ತು. ಅವ್ನು ಒಳ್ಳೆ ಸಂಡಿಗೆ ಕೊಡೋರು, ಆಸೆಗೆ ಅವ್ರ ಮನೆಗೆ ಹೋಗಿ ಸಂಡಿಗೆ ತಿಂದ್ಕೊಂಡು ಕಚೇರಿಗೆ ಹೋಗೋದು. ಹೀಗೆ ನಮ್ಮ ಇಂಥ ಮಹಾನ್ ವಿದ್ವಾಂಸರ ಕಚೇರಿಗಳನ್ನು ಕೇಳಿರೋದು, ದೊರೆಸ್ವಾಮಿಗಳು ವಿದ್ವಾಂಸರು ಕೇಳಿರೋದು. ರಾಮಕೃಷ್ಣ ಅವರು ಸಾಮಾನ್ಯವಾಗಿ ದೊರೆಸ್ವಾಮಿಗಳೇ ಮಾಮೂಲು ಪಕ್ವಾದ್ಯ ಅವರು ಯಾವಾಗಲೂ. ಹೀಗೆ ಆಮೇಲೆ ಚಂದ್ರಶೇಖರ್ ಬಂದರು. ಹೀಗೆ ಒಂದು ಬಹಳ ವಿಶಿಷ್ಟವಾದಂಥ ಸಂಗೀತದ ಪಯಣದಲ್ಲಿ ನಾವೆಲ್ಲ ತೊಡಗಿಸ್ಕೊಂಡಿದ್ದೀವಿ. ಆದರೆ ಕೆಲವು ಟ್ರೆಡಿಷನಲ್ ಮ್ಯೂಸಿಕ್ಕನ್ನು ಸ್ವಲ್ಪ ಈಗ ಡಿವಿಯೇಟ್ ಆಗ್ತಾ ಹೋಗ್ತಾ ಇರೋದು ಮನಸ್ಸಿಗೆ ಆತಂಕ ಸೃಷ್ಟಿ ಮಾಡಿದೆ. ನಾನು ಒಂದು ಕಡೆ ಕೇಳ್ಪಟ್ಟೆ, 2-3 ಕಡೆ ಈಗೆಲ್ಲ CD ಹಾಕ್ಬಿಟ್ಟು ಕಚೇರಿ ಮಾಡೋ ಕಾಲ ಬಂದ್ಬಿಡ್ತು ಅಂತ ಈಗ ಹೆದರಿಕೆ. ಇವಾಗ ಕೂತ್ಬಿಡ್ತಾರೆ, CD ಹಾಕ್ಬಿಟ್ಟು ಲಿಪ್ ಮೂಮೆಂಟ್ ಅಷ್ಟೇ. ಆಮೇಲೆ ಒಂದು ಕಡೆ ಗೋಷ್ಠಿ ಗಾಯನ ಅಂತ ನಾನು 200 ಜನ ಕೂರಿಸ್ಬಿಟ್ಟಾರೆ, ಅಲ್ಲಿ CD ಹಾಕ್ಬಿಟ್ಟಿದ್ದಾರೆ. ಇವ್ರು ಬರೀ ಬಾಯಿ ಅಳ್ಳಾಡ್ಸೋದಷ್ಟೇ. ಆಮೇಲೆ ಅದೇನೋ ಕರೋಕೆನೋ ಏನದು, ಅದೇ ಕೆರಿಯೋಕೆನೋ ಅದೇನೋ ಇದೆಲ್ಲ, ಅದು ಅಲ್ಲಪ್ಪ. ಒಂದು ದೇವ್ರನ್ನ ಮಾಡೋಕ್ಕೆ ಕರೋಕೆ ಹಾಕಬೇಕು. ನಿಂಗೆ ಅಷ್ಟು ತಾಳದಲ್ಲಿ ನಿನಗೆ ಕಂಟ್ರೋಲ್ ಇಲ್ಲದೆ ಹೋದರೆ ವೈ ಡು ವಾಂಟ್ ಆಲ್ ದಿಸ್ ಥಿಂಗ್ಸ್. ನಾನು ಅದು ತಪ್ಪು ಅಂತ ಹೇಳಲ್ಲ,
ಅದು ಎಲ್ಲಿರಬೇಕೋ ಅದು ಇರಲಿ. ಸಿನಿಮಾ ಸಂಗೀತ ಬಳಸ್ಕೊಳ್ಳಿ, ಯಾರು ಬೇಡ ಅಂತಾರೆ. ಒಂದು ಒಳ್ಳೆ ದಾಸನ ಮಾಡಿಕೋ ಏನಾಗಿ ಕರೋಕೆ ಯಾಕೆ ಬರಬೇಕು? ಇದು ನಾನು ಅದು ಸಂಗೀತ ಸಮ್ಮೇಳನದಲ್ಲಿ ಹಾಡಿದ್ದು ಕೇಳಿದ್ದೀನಿ. ನನಗೆ ಅವತ್ತೇ ಭಾಳ ರೇಗೋಗಿತ್ತು. ಇನ್ನು ಅವ್ರು ಹೇಳಿದ್ರೆ ಅವ್ರೇನು ಬೇಜಾರು ಮಾಡ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಇಟ್ಸ್ ಎ ವೆರಿ ಡೇಂಜರಸ್ ಟ್ರೆಂಡ್. ನಮ್ಮ ಶಾಸ್ತ್ರೀಯತೆಯನ್ನು ಉಳಿಸ್ಕೊಳ್ಬೇಕು. ಅಶೋಕ ಹೋಟೆಲ್ ಉಳಿಸಿದಾಗ ದೊರೆಸ್ವಾಮಿಯವ್ರು ಏನು ಬೇಕಾದ್ರೂ ಉಳಿಸ್ಬೋದಾಗಿತ್ತು. ನೋ, ನಾಟ್ ಇವನ್ ಎ ಸಿಂಗಲ್ ಡೇ ಹಿ ಡಿವಿಯೇಟೆಡ್ ಫ್ರಮ್ ಟ್ರೆಡಿಷನ್. ದಟ್ ಈಸ್ ಗ್ರೇಟ್ನೆಸ್. ಅದೇ ಶಾಸ್ತ್ರೀಯ ಸಂಗೀತ ಅನ್ನೋದು. ಅದನ್ನು ಉಳಿಸ್ಕೊಂಡು ಬರಬೇಕು. ಸಾವಿರಾರು ವರ್ಷಗಳಿಂದ ನಮ್ಮಲ್ಲಿ ಬಂದಿರುವ ಪರಂಪರಾನುಗತವಾಗಿ ಬಂದಿರತಕ್ಕಂಥ ಶಾಸ್ತ್ರೀಯ ಸಂಗೀತವನ್ನು ಇಂಪ್ರೂವ್ ಮಾಡಬೇಕಾದ್ದಿಲ್ಲ, ನಾವು ಪ್ರೊಟೆಕ್ಟ್ ಮಾಡ್ಕೊಂಡು ಬಂದರೆ ಸಾಕಾಗಿದೆ. ಹಾಗಾಗಿ ಇಂತಹ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಅಂತಹ ಮಹಾತ್ಮರನ್ನು ಸ್ಮರಣೆ ಮಾಡುವಾಗ ದೊರೆಸ್ವಾಮಿ ಅಂತಹ ಮಹಾನ್ ವಿದ್ವಾಂಸನ ಸ್ಮರಣೆ ಮಾಡ್ತಾ ನಾವು ಲೆಟಸ್ ಮೇಂಟೈನ್ ಟ್ರೆಡಿಷನ್. ಅದಕ್ಕೆ ಯಾವುದು ಬೇಕಿಲ್ಲ, ಅವಶ್ಯಕತೆ ಇದ್ದರೆ ಒಪ್ಕೊಳ್ತೀನಿ. ಯಾಕೆ ಬೇಕು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್? ಯಾಕೆ ಬೇಕು? ನಮಗೆ ಬೇಕಿಲ್ಲ. ಆದ್ದರಿಂದ ಇಂಥ ಒಂದು ಬ್ಯಾಡ್ ಟ್ರೆಂಡ್ ಕ್ರಿಯೇಟ್ ಆಗ್ತಾ ಇರೋದು ಶಾಸ್ತ್ರೀಯತೆಗೆ ಎಲ್ಲೋ ಒಂದು ಕಡೆ ಧಕ್ಕೆ ಬರಬಹುದೇನೋ ಅಂತ. ಆಗ ಮನೋಧರ್ಮಕ್ಕೆ ಅರ್ಥನೇ ಇಲ್ಲ, ರಾಗ ಹಾಡೋಕ್ಕೆ ಅರ್ಥನೇ ಇಲ್ಲ, ಕಲ್ಪನೆ ಅನ್ನೋದಕ್ಕೆ ಅರ್ಥನೇ ಇಲ್ಲ. ಇದೆಲ್ಲ ಕಳ್ಕೊಂಬಿಟ್ರೆ ಶಾಸ್ತ್ರೀಯ ಸಂಗೀತ ಯಾಕಿರಬೇಕು? ಹಾಗೆ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದೇನು ಅಂದರೆ, ಡೋಂಟ್ ಎನ್ಕರೇಜ್ ಸಚ್ ಅನ್ವಾಂಟೆಡ್ ಡೆವಲಪ್ಮೆಂಟ್ಸ್. ಅದನ್ನು ಪ್ರೊಟೆಸ್ಟ್ ಮಾಡಬೇಕಲ್ಲೇನೆ. ಹಾಗಾಗಿ ಇವತ್ತು ನಾನಂತೂ ತುಂಬ ಸಂತೋಷಪಟ್ಟಿದ್ದೀನಿ. ಎ ಗ್ರೇಟ್ ಡೇ ಫಾರ್ ಮೀ. ದೊರೆಸ್ವಾಮಿಗಳ ಹೆಸರಲ್ಲಿ ಇಂತಹ ಒಂದು ನನಗೆ ಗಾನ ಕಲಾ ದೊರೆ ಅಂತ ಕೊಟ್ಟಿದ್ದೀರಿ. ದೊರೆ ಅಂದರೆ ಕಿಂಗ್ ಅಂತ. ಅದು ಆ ಕಿಂಗ್ ಆಗೋಕ್ಕಾಗದೆ ಹೋದರೂ ಐ ವಾಂಟ್ ಟು ಬಿ ಎ ಸರ್ವೆಂಟ್ ಆಫ್ ಮ್ಯೂಸಿಕ್ ಆಲ್ವೇಸ್. ನಾವು ಭಗವತಿಗೆ ಯಾವತ್ತೂ ಸರ್ವೆಂಟಾಗಿರಬೇಕು, ಯಾವತ್ತೂ ನಾವು ಕಿಂಕರರಾಗಿರಬೇಕು. ಅಂಥ ಒಂದು ಕಿಂಕರತ್ವನ ಯಾವಾಗಲೂ ನನಗೆ ಭಗವಂತ ದಯಪಾಲಿಸಲಿ. ಸದ್ಗುರು ವಾದಿರಾಜರ ಪಾದಗಳಿಗೆ ಈ ಒಂದು ಸನ್ಮಾನವನ್ನು ನಾನು ಡೆಡಿಕೇಟ್ ಮಾಡಿ, ಸದಾ ಬದುಕಿರೋ ತನಕ ಜೀವವಿರೋ ತನಕ ಹಾಡುತ್ತಿರಬೇಕು. ಯಾವತ್ತು ಹಾಡದ ದಿವಸವೇ ಸೇರಬೇಕು ಹರಿಪಾದವ ಅನ್ನೋದು ನನ್ನ ಸ್ಟೇಟ್ಮೆಂಟ್. ಅದು ಹಾಡಬೇಕು, ಹಾಡುತ್ತಿರಬೇಕು, ಹಾಡದ ದಿವಸವೇ ಸೇರಬೇಕು ಹರಿಪಾದವ. ಅದು ಎಲ್ಲ ಕಲಾವಿದರು ಅದು ಅಪೇಕ್ಷೆ ಪಡುವಂಥದ್ದೇ. ಅಂಥ ಒಂದು ಸೌಭಾಗ್ಯವನ್ನು ನಾವು ಪಡ್ಕೊಳ್ಳೋಣ. ಆದಷ್ಟು ಶಾಸ್ತ್ರೀಯತೆಯನ್ನು ನಾವು ಪೋಷಣೆ ಮಾಡ್ಕೊಂಡು ಬರೋಣ ಅಂತ ಹೇಳಿ, ಮತ್ತೆ ಚಂದ್ರು ಮತ್ತು ಸ್ವರ್ಣ ಮತ್ತು ಶ್ರೀನಿವಾಸ್ ಮತ್ತು ಎಲ್ಲ ಕುಟುಂಬದವರೆಗೂ ನಾನು ಬಹಳ ಆತ್ಮೀಯವಾಗಿ ಅವರನ್ನು ಅಭಿನಂದಿಸಿ, ಇದು ಒಂದೇ ವರ್ಷ ಮಾಡಿ ಬಿಟ್ಬಿಡೋದಲ್ಲ, ಪ್ರತಿ ವರ್ಷ ಇದನ್ನು ಕಂಟಿನ್ಯೂ ಮಾಡಿ. ಇಟ್ಸ್ ಎ ಟಫ್ ಜಾಬ್, ಸುಲಭ ಅಲ್ಲ. ಆದರೂ ಕಷ್ಟ ಇರುತ್ತೆ. ಕಷ್ಟದ ಮಧ್ಯೆ ನಮ್ಮ ಸಂಗೀತದ ಬೆಳವಣಿಗೆಗಾಗಿ, ನಮ್ಮ ಸಂಗೀತ ಪ್ರಪಂಚನ ವೃದ್ಧಿಸೋದಕ್ಕಾಗಿ ಆ ಕಷ್ಟವನ್ನು ನಾವು ತಗೊಂಡ್ರೆ ಸಾವಿರಾರು ಜನ ಸಂತೋಷ ಪಡ್ತಾರೆ. ಹಾಗಾಗಿ ರಾಮಾನುಜರು ಒಂದು ಸಲ ಹೇಳಿದ್ರಂತೆ, ಅಯ್ಯ ನೀ ನಾರಾಯಣ ಅಂತ ನೀನು ಪಬ್ಲಿಕ್ಕಲ್ಲಿ ಹೇಳಿಬಿಟ್ರೆ ನೀನು ನರಕಕ್ಕೆ ಹೋಗ್ತೀಯ ಅಂದ್ರಂತೆ. ಅದಕ್ಕೆ ಹೇಳಿದ್ರಂತೆ, ನಾನು ನರಕಕ್ಕೆ ಹೋದ್ರೂ ಪರವಾಗಿಲ್ಲ, ಲಕ್ಷಾಂತರ ಜನ ನಾರಾಯಣ ಸ್ಮರಣೆ ಕೇಳ್ತಾರಲ್ಲ ಅವ್ರು ಸ್ವರ್ಗಕ್ಕೆ ಹೋಗ್ತಾರೆ, ನಾನು ನರಕಕ್ಕೆ ಹೋಗಿ ಐ ಡೋಂಟ್ ಮೈಂಡ್ ಅಂದ್ರಂತೆ. ಹಾಗೆ ನಾವು ಕಷ್ಟಪಟ್ಟರೆ ಪರವಾಗಿಲ್ಲ, ಸಾವಿರಾರು ಜನ ಈ ಸಂಗೀತ ಸುದ್ದಿಯನ್ನು ಆನಂದಿಸಿ ಸಂತೋಷ ಪಡ್ತಾರೆ. ಲೆಟ್ ಅಸ್ ಟೇಕ್ ಪೇನ್ಸ್ ಆ್ಯಂಡ್ ಟ್ರಬಲ್ಸ್ ಫಾರ್ ದಿ ಸೇಕ್ ಆಫ್ ಮ್ಯೂಸಿಕ್. ಪ್ರತಿ ವರ್ಷ ಇದನ್ನು ಕಂಟಿನ್ಯೂ ಮಾಡಿ, ನಮ್ಮಿಂದ ಏನು ಸಹಾಯವಾಗುತ್ತೋ ಆರ್ಥಿಕವಾಗೂ ವಿ ಡೋಂಟ್ ಮೈಂಡ್ ಟು ಹೆಲ್ಪ್ ಯು. ಇಟ್ಸ್ ನಾಟ್ ಎ ಬಿಗ್ ಥಿಂಗ್. ಹಾಗಾಗಿ ಪ್ಲೀಸ್ ಕಂಟಿನ್ಯೂ ದಿಸ್. ಲೆಟ್ ಅಸ್ ಆಲ್ ಸೆಲೆಬ್ರೇಟ್ ದಿಸ್ ಇನ್ ಮೆಮೊರಿ ಆಫ್ ದ ಗ್ರೇಟ್ ಮ್ಯೂಸಿಷಿಯನ್ ದೊರೆಸ್ವಾಮಿಗಳು. ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ನನ್ನ ಈ ಮಾತನ್ನು ಇವತ್ತಿಗೆ ನಾನು ಮುಕ್ತಾಯ ಮಾಡ್ತಾಯಿದ್ದೀನಿ. ಮತ್ತು ನಿಮ್ಮೆಲ್ಲರ ಆತ್ಮೀಯವಾದ ಅಭಿಮಾನಪೂರ್ವಕವಾದಂತಹ ಕೃತಜ್ಞತೆಯನ್ನು ನಿಮಗೆಲ್ಲರಿಗೂ ಸಮರ್ಪಣೆ ಮಾಡಿ ನನ್ನ ಮಾತಿಗೆ ಮಂಗಳ ಹೇಳ್ತಾ ಇದ್ದೀನಿ. ನಮಸ್ಕಾರ. ಮಾತು ಅಂದರೆ ಅದು ಯಾವಾಗಲೂ ಒಂದು ರೀತಿ ನಿಲ್ಲದ ಝರಿ, ಭತ್ತದ ತೊರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ, ಅದರ ಸಮಾಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ವಿಚಾರ ಇರಬಹುದು, ಯಾವುದೇ ವಿದ್ವಾಂಸರಿರಬಹುದು, ಅವರ ಬಗ್ಗೆ ಗಂಟೆಗಟ್ಟಲೆ ಅಧಿಕೃತವಾಗಿ ಮಾತಾಡೋ ಅಂಥ ವಿದ್ವಾಂಸರು ಯಾರಾದರೂ ನಮ್ಮ ಈ ಒಂದು ಪರಂಪರೆಯಲ್ಲಿ ಈಗ ಇದ್ದಾರೆ ನಮ್ಮೊಂದಿಗೆ ಅಂತಂದರೆ ಅದು RKP ಸರ್ ಮಾತ್ರ ಅಂತ ಎಲ್ಲಿ ಬೇಕಾದರೂ ಯಾರು ಬೇಕಾದರೂ ಹೇಳೋ ಅಂಥ ವಿಚಾರ ಅದು. ಏಕೆಂದರೆ ಈಗಿನ ಸಮಕಾಲೀನ ಸಂಗೀತಗಾರರ ಬಗ್ಗೆ ಮಾತನಾಡಬಹುದು, ತಿಳ್ಕೊಳ್ಳೋದು ಸುಲಭ. ಆದರೆ
ಅವರ ಒಂದು ರೆಪರ್ಟಾಯರ್ ಎಷ್ಟು ಶ್ರೀಮಂತವಾದದ್ದು ಅಂತಂದರೆ, ಯಾವುದೇ ಸಂಗೀತಗಾರರ ಬಗ್ಗೆ ಕೇಳಿ ಬೆರಳ ತುದಿಯಲ್ಲಿ ಅವರ ವಿಚಾರಗಳಿರುತ್ತವೆ, ಅವರ ಇನ್ಫಾರ್ಮೇಷನ್ ಇರುತ್ತೆ. ಸಂಗೀತರ ಯಾವುದೇ ವಿಚಾರವನ್ನು ಕೇಳಿ ಬೆರಳು ತುದಿಯಲ್ಲಿ ಅದರ ಒಂದು ಸಮಗ್ರ ಮಾಹಿತಿಯನ್ನು ಕೊಡ್ತಿರ್ತಾರೆ. ಪ್ರತಿ ಸ್ಟೇಜ್ ಮೇಲೆ ಒಂದ್ಸಲಿ ಮಾತಾಡುವಾಗ್ಲೂ ಅಲ್ಲೊಂದು ಹೊಸ ವಿಚಾರ, ಮಾಹಿತಿ ಎಲ್ಲ ಒಂದು ದೊಡ್ಡ ಗಂಟು ಮೂಟೆ ಕಟ್ಟಿ ನಮಗೆ ಕೊಡೋ ಅಂಥದ್ದು. ನಾವೊಂದು 2 ದಿನಗಳು ಅದನ್ನು ಅರ್ಗಿಸ್ಕೊಳ್ಳೋಕ್ಕೆ, ಅರ್ಥೈಸ್ಕೊಳ್ಳೋಕ್ಕೆ ಬೇಕಾಗುವಷ್ಟು ಮಾಹಿತಿಯನ್ನು ಪ್ರತಿಯೊಂದು ಭಾಷಣದಲ್ಲೂ ನೀಡ್ತಾ ಬಂದಿರುವಂಥವ್ರು. ಮೇಷ್ಟ್ರಿಗೆ ಈ ಒಂದು ಅಕಾಡೆಮಿಯ ಪರವಾಗಿ ಹಾಗೂ ಸ್ವರ್ಣಲತಾ ಚಂದ್ರಶೇಖರ್ ಅವರ ಪರವಾಗಿ ಮತ್ತೊಮ್ಮೆ ಆತ್ಮೀಯ ಧನ್ಯವಾದಗಳು. ಮತ್ತು ಗಾನಕಲಾ ದೊರೆ ಈ ಒಂದು ಬಿರುದನ್ನು ಸ್ವೀಕರಿಸಿದ್ದಕ್ಕಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ವಿದ್ವಾಂಸರಾದ ಶ್ರೀ ಶಶಿಧರ್ 1-2 ಮಾತುಗಳನ್ನ ಆಡಬೇಕು ಅಂತ ಅಪೇಕ್ಷೆ ಪಡ್ತಿದ್ದಾರೆ. 1-2 ಮಾತುಗಳು. ತೀರ್ಥ ಪ್ರಸಾದಕ್ಕೆ ಹೊತ್ತಾಗಿದೆ. ನನ್ನಿಲ್ಲಿ ಯಾಕೆ ಕರೆದ್ರೂ ಗೊತ್ತಿಲ್ಲ. ಗಣ್ಯ ವ್ಯಕ್ತಿಗಳು ಆಬ್ಸೆಂಟ್ ಆಗ್ತಾ ಇರಲಿ ಅಂಥ ಕಡೆ ನಾನು ಬಂದು ಕೂತಿರ್ತೀನಿ. ಖಂಡಿತ ಮೇಲ್ ಕರೆದ್ರೆ ಬರ್ತೀನಿ. ನಾನೇನು ಕಳ್ಕೊತೀನಿ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ. ನನಗೆ 60 ವರ್ಷ ಆದಾಗ ಪದ್ಮನಾಭ ನನಗೆ ಶಾಲೆ ಓದಿಸಿದ್ರು. ನಮ್ಮ ಗುರುಗಳ ಸಂಗೀತ ಅಕಾಡೆಮಿಯಿಂದ ನೋಡಿ ದೇವ್ರು ಹೇಗೆ ಮಾಡಿಸ್ತಾನೆ ಇದ್ರೆ, ಇದೆಲ್ಲ ಬರೆದಿರಲ್ಲ. ಒಂದೊಂದು ಅಗಳಿಗೂ ದೇವ್ರು ಬರೆದಿರ್ತಾನಂತ ಈ ಹೊಟ್ಟೆಗೆ ಹೋಗಬೇಕು ಅಂತ. ಆ ಥರ ಇವತ್ತು ಪದ್ಮನಾಭ ಅವ್ರಿಗೆ ನನಗೆ ಶಾಲೆ ಓದಿಸೋಕ್ಕೆ ಅವಕಾಶ ಸಿಕ್ತು. ಅವ್ರಿಗೆ ಹೇಳಬೇಕು, ಯಾರು ಗಣ್ಯ ವ್ಯಕ್ತಿ ಬಂದಿಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅಂದರೆ ಇದೆಲ್ಲ ಹೇಳಿ ಕೇಳಿ ಬರೋದಲ್ಲ. ನಾವು ಪದ್ಮನಾಭ ಮೇಷ್ಟ್ರ ಮನೆಗೆ ನಾನು 75 ಕರ್ಕೊಂಡೋದೆ ಪದ್ಮನಾಭ ಅವ್ರನ್ನ. ನಮ್ಮ ಫ್ರೆಂಡ್ ತುಂಬ ಚೆನ್ನಾಗಿ ಹಾಡ್ತಾನೆ ಸರ್, ನೀವು ಆಶೀರ್ವಾದ ಮಾಡಬೇಕು ಅಂತ. ಫಸ್ಟ್ ಟೈಮ್ ಮೇಲೆ ಕೂತ್ಕೊಂಡು ಮೇಷ್ಟ್ರ ಮನೆ ಮಾಡಿ ಮೇಲೆ ಹಾಡಿಸಿ ಅವರು ಆಶೀರ್ವಾದ ಮಾಡಿದರು. ನಮ್ಮ ಮೇಷ್ಟ್ರ ಬಗ್ಗೆ 2 ಮಾತು ಹೇಳಿ ನಾನು ಮುಗಿಸ್ತೀನಿ. ನಮ್ಮ ಮೇಷ್ಟ್ರು ಪಾಠ ಮಾಡಬೇಕಾದ್ರೆ ಅದೊಂದು ದಿವ್ಯ ಸಾನ್ನಿಧ್ಯ. ಮಾಡ್ತಾ ಮಾಡ್ತಾ ಅವ್ರ ಸಂಗೀತ ರಾಗ ಆಲಾಪನೆ ಮಾಡಬೇಕಾದ್ರೆ ಮೈ ಮರೆತು ಅವ್ರ ಕಣ್ಣುಗಳಿಂದ ಆನಂದ ಬಾಷ್ಪ ಸುರಿಯೋದು. ಅವ್ರು ಅಲ್ಲಿ ಇರ್ತಾನೆ ಇರಲಿಲ್ಲ. ನಮ್ಗೆ ಆ ಆನಂದ, ಆ ಕ್ಷಣಗಳನ್ನು ನಾನು ಇಲ್ಲ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಧಾರಾಕಾರವಾಗಿ ಅವ್ರ ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತಾ ಇರೋದು. ನಮಗೆ ಆ ಲೆವೆಲ್ ನುಡ್ಸೋಕ್ಕಾಗದೇ ಇದ್ರೂ ಆ ಅನುಭವವನ್ನು ನಾವು ಸವಿತಾ ಇದ್ವಿ ಅಂಥ ಗುರುಗಳು. ಮತ್ತು ಇವತ್ತು ಎಂದಿರೋ ಮಾನ ಭಾಳ ಹಾಡ್ಬೇಕಾರೆ ಜನಮೆಲ್ಲ ಸುಧಾ ದೃಷ್ಟಿ ಚೇಬ್ರೋ ಅದನ್ನು ಹೇಳ್ಬೇಕಾದ್ರೆ ನೋಡಪ್ಪ, ಅಮೃತ ಜನಗಳೆಲ್ಲ ಅಮೃತ ಸುರಿಸೋ ಥರಕ್ಕೆ ಆ ಥರ ನುಡಿಸ್ಬೇಕಪ್ಪ. ಸುಧಾ ಅನ್ನೋ ಭಾವನೆ, ಅಮೃತ ಬರಬೇಕಪ್ಪ, ಅದನ್ನು ತೋರಿಸ್ಬೇಕು ನೀನು ಅಂತ ಕೊಳಲಲ್ಲಿ ಅಂತ ಹೇಳೋರು. ಈ ಥರ ಹಲವಾರು ಹಂಚ್ಕೊಳ್ತಾ ಹೋದರೆ ಇವು ಟೈಮ್ ಸಾಲದು. ಪದ್ಮನಾಭರಾಯರೇ, ಗಾನಕೊಲೆ ದೊರೆಗಳೇ, ಊಟಕ್ಕೆ ಹೊರಡೋಣವಾ ಅಂತ ನನ್ನ ಫ್ರೆಂಡನ್ನು ಕೇಳೋದು. ಯಾಕೆಂದರೆ ಕೃಷ್ಣಪ್ಪನವರು ಆನೂರು ರಾಮಕೃಷ್ಣ ಅವರು ಇದೇ ಫ್ರೆಂಡ್ಶಿಪ್ಪಲ್ಲಿದ್ದರು. ಏನು ಕೃಷ್ಣಪ್ಪನವರೇ ಅಂದರೆ ಆನೂರು ರಾಮಕೃಷ್ಣ ಅವರು, ಏನು ಕೃಷ್ಣಪ್ಪನವರೇ ಅಂದರೆ ಇವರು ಏನು ರಾಮಕೃಷ್ಣ ರಾಯರೇ ಅನ್ನೋರು. ಇಬ್ಬರು ಬೆಳಗಾಗಿದ್ದು ಬೆಳಗಿನ ಕಾರ್ಯ ಕೊಟ್ಟಿಗೆ ಹೋಗೋರು ವಸಂತಪುರದಲ್ಲಿ. ಆ ಕಾಲ ಆವಾಗ ಹಳ್ಳಿ ವಸಂತಪುರ. ಆರಾಧನೆ 3 ದಿವಸ ಇದ್ದರೆ ಅಲ್ಲೇ ತಂಗಿ. ಅಂದರೆ ಆ ಫ್ರೆಂಡ್ಶಿಪ್ ಆಗಿರೋದು ಕೆರೆ ದಡಕ್ಕೆ. ಈ ಶೇಷ್ಕಿರಾಚಾರ ಈಗ ಊಟಕ್ಕೆ ಹೊರಡೋಣ ದೊರೆಗಳೇ ಅಂತ ಇವ್ರನ್ನ ಕೇಳಬೇಕಾಗಿದೆ. ಈಗ ನಾನು ಜಾಸ್ತಿ ಟೈಮ್ ತೊಗೊಂಡಿದ್ರೆ ದಯವಿಟ್ಟು ಕ್ಷಮಿಸಿ. ಹೀಗೆ ಗಣ್ಯ ವ್ಯಕ್ತಿಗಳೆಲ್ಲ ನಾನು ಅವ್ರು ಕರಿಬೇಕಾದ್ರೆ ಹೇಳಿದೆ, ಪಾಪ ಅವ್ರಿಗೆ ಆಗತ್ತೋ ಇಲ್ವೋ ಅಂತ. ಈ ಥರ ಅವ್ರು ಆಬ್ಸೆಂಟ್ ಆಗ್ತಾ ಇರಲಿ, ಅಲ್ಲಿ ಬಂದು ಕೂತಿರ್ತೀನಿ. ಕೊನೆಗಳಿಗೆ ಖಂಡಿತ ನನಗೇನು ಸಂಕೋಚವಿಲ್ಲದೆ ಬರ್ತೀನಿ. ನನಗೆ ಈ ಭಾಗ್ಯ ಒದಗಿಸ್ಕೊಟ್ಟಿದ್ದಕ್ಕೆ ಅವ್ರ ಮೇಷ್ಟ್ರು ನನಗೆ ಆಶೀರ್ವಾದ ಅನಿಸುತ್ತೆ. ಮತ್ತು ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹೌದು ಸರ್, ಇದು ನಿಮ್ಮೊಬ್ಬರ ಅನಿಸಿಕೆ ಅಲ್ಲ, ನಮ್ಮೆಲ್ಲರ ಪರವಾಗಿ ಹೇಳಿದ್ದಾರೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದ್ಮನಾಭನ ಪಾದ ಭಜನೆಯೇ ಸುಖವಯ್ಯ. ಹೌದು, ಎಲ್ಲರ ಪರವಾಗಿ ಆ ಒಂದು ಮಾತುಗಳನ್ನ ಹೇಳಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ಅಕಾಡೆಮಿಯ ಅಧ್ಯಕ್ಷರು 1-2 ಮಾತುಗಳನ್ನ ಆಡ್ತಾರೆ. ಶ್ರೀ ಶ್ರೀನಿವಾಸ ಮೂರ್ತಿಯವರು. ಗುರುಭ್ಯೋ ನಮಃ ಹರಿ ಓಂ. ಇಲ್ಲಿ ನೆಲೆಸಿರುವ ಸಂಗೀತ ವಿದ್ವಾಂಸರುಗಳು, ಸಂಗೀತ ವಿದ್ವಾಂಸರು ಎಲ್ಲರಿಗೂ ನನ್ನ ಪೂರ್ಣ ನಮಸ್ಕಾರ. ನಾನು ಒಂದು ಗುರುಗಳನ್ನ ನೆನೆಸ್ಕೊಳ್ಳೋಕ್ಕೋಸ್ಕರನೇ ಒಂದು ಮಂತ್ರದಲ್ಲಿ ಕೊಳಲಿನಲ್ಲಿ ಅದನ್ನು ಬಾರಿಸ್ತೇನೆ. ಜಾಸ್ತಿ ಮಾತಾಡೋಕ್ಕೆ ನನಗೆ ಬರಲ್ಲ, ಅದರಿಂದ ಕೊಳಲು ಬಾರಿಸ್ತೀನಿ.
ಆಪಾದಮೌಲ್ಯಪರ್ಯಂతం ಗುರುನಾಮ ಆಕೃತಿಂ ಸ್ಮರೇ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತ್ಯತ ಮನೋರಥ. ಗುರುಗಳು ಕತ್ತಲನ್ನು ಹರಿಸಿ ಬೆಳಕಿಗೆ ತರ್ತಕ್ಕಂಥವ್ರು ಮತ್ತು ಅವರವರ ಗುರಿಯನ್ನು ತಲುಪಿಸಕ್ಕಂಥವ್ರು ಗುರುಗಳು ಅಂತ ಒಂದು ನಾಣ್ಣುಡಿ ಇದೆ. ಈ ನಾಣ್ಣುಡಿಯಂತೆ ಈ ವಿದ್ವಾಂಸರುಗಳು ಎಲ್ಲರೂ ಮನೆ ಬಿಟ್ಟು ನಮ್ಮ ಗುರುಗಳನ್ನ ಹೊಗಳಿದ್ದಾರೆ. ಅದ್ರ ಜೊತೆಲಿ ನನಗೆ ನಮ್ಮ ಗುರುಗಳು ನಮ್ಗೆ ಕೊಟ್ಟಿರ್ತಕ್ಕಂಥ ವಿಷಯದಿಂದ ನನಗೆ ಗೊತ್ತಾದ ಯಥಾಶಕ್ತಿ ನಮ್ಮ ಶಿಷ್ಯರುಗಳಿಗೆ ದಾನ ಕೊಡ್ತಾ ಇದ್ದೇನೆ. ಅದರಿಂದ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹೊರ ಪಡೆದವರು ಅಂತ ಕಾಣೋದು ಜೀವನ ನಡೆಸಿದ್ದಾನೆ. ಈ ಜೀವನಕ್ಕೆ ಕಾರಣ ಆದವರು ನಮ್ಮ ಗುರುಗಳು ಎಮ್.ಆರ್. ದೊರೆಸ್ವಾಮಿಗಳು ಅಂತ ಅಂದ್ಬಿಟ್ಟು. ಅವರು ಏನಿಗೆ ದೊರೆಕಿದ್ದನೆಂದು ದೊರೆ ದಯಾ ಸಿಂಧು ಅಂತ ಅವರ ಹೆಸರು ದೊರೆ, ಅವರು ದೊರೆಸ್ವಾಮಿಗಳು ಅಂತ ಏನಿಗೆ ದೊರೆ ದಯಾ ಸಿಂಧು ಅಂತಂದರೆ ಜಗನ್ನಾಥರು ಕೃಷ್ಣನ್ನ ಸಿಕ್ಕಿದ್ರು ಅಂತ ಹೇಳ್ಕೊಂಡ್ರು. ಕೃಷ್ಣನ್ ಹೇಳ್ಕೊಳಗೆ ಏನಿಗೆ ದೊರಕಿದ್ದೆನೆಂದು ದೊರೆ ದಯಾ ಸಿಂಧು ಅಂತ ಹೇಳ್ಬಿಟ್ರು. ಅದು ಗೋಪಿಯಾಸ್ತ್ರೀಯರು ಹೇಳಿದ್ದಲ್ಲ, ಜಗನ್ನಾಥದಾಸರ ಮನಸ್ಸಿನಲ್ಲಿ ಕೃಷ್ಣನೇ ನಿಂತ್ಕೊಂಡು ಗೋಪಿಯಾಸ್ತ್ರೀಯರನ್ನು ಒಂದು ನಿಮಿತ್ತ ಮಾಡಿ ಸಂಗೀತ ವಿದ್ವಾಂಸರ ಕೈಯಲ್ಲಿ ಗುರುಗಳ ಪರಿಚಯನೂ ಮಾಡಿಸಿ ಅವರ ಶಿಷ್ಯರುಗಳ ಮುಖಾಂತರ ಪಾಠ ಹೇಳಿಸಿ ಆ ಪಾಠನ ಶಿಷ್ಯರಿಗೂ ಕೊಟ್ಟು ಆ ಶಿಷ್ಯರಿಂದ ಅವ್ರಿಗೆ ಹೆಸರು ತಗೊಂಡು ಅವರು ಚಿರಾಯುವಾಗಿದ್ದಾರೆ. ಇಂಥ ಗುರುಗಳು ನಮಗೆ ಸಿಕ್ಕಿದ್ದು ನನಗೆ ದೊಡ್ಡ ಭಾಗ್ಯ. ಗುರುಗಳು ಸಿಕ್ಕಿದ್ರು. ಅದ್ರ ಜೊತೆಯಲ್ಲಿ ನಡೆದಿರ್ತಕ್ಕಂಥ ವಿದ್ವಾಂಸರು ಎಲ್ಲರೂ ಇಲ್ಲಿ ಗುರುಗಳ ಸನ್ನಿಧಾನ ಇದೆ ಅನ್ನೋಕ್ಕೆ ಮನವೇ ಮಂತ್ರಾಲಯ ಅಂತ ಹೇಳಿದರು. ನಾವು ಇರ್ತಕ್ಕಂಥ ನಿಲಯ ನವಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ನಿನ್ನೆ ತಾನೇ ಪ್ರಾಣದೇವರ ಪ್ರತಿಷ್ಠಾಪನೆ ಆಗಿದೆ. ಇಂಥ ಸನ್ನಿಧಾನದಲ್ಲಿ ಇಂಥ ವಿದ್ವಾಂಸರ ವಿಷಯ ಎರಡು ಮಾತಾಡೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಸಂತೋಷ. ಇವರೆಲ್ಲ ಅಭಿಮಾನ ಇಟ್ಟು ನನ್ನ ಈ ಕಮಿಟಿನಲ್ಲಿ ನನಗೆ ಕಿವಿ ಕೇಳಿಸಲ್ಲ, ಕಣ್ಣು ಸರಿಯಾಗಿ ಕಾಣಿಸಲ್ಲ, ಆದ್ರೂ ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟು ಒಂದು ಮರ್ಯಾದೆ ಕೊಡ್ತಾ ಇದ್ದಾರೆ. ಅವರಿಗೆಲ್ಲ ನಾಚಿರೋರ್ವಣಿ. ನಿಮಗೆಲ್ಲರಿಗೂ ನಮಸ್ಕಾರ. ಅನುಭವಕ್ಕೆ ಮರುಮಾತಿಲ್ಲ ಸರ್. ಮಂತ್ರ ಪುಷ್ಪವೇ ಪವಿತ್ರವಾದದ್ದು. ಅದು ನಾದದ ಮುಖೇನ ಬಂದರೆ ಅದು ಪವಿತ್ರತೆಯ ಪಾರಮ್ಯವನ್ನು ಅದು ತಲುಪುತ್ತೆ ಅಂತ ಹೇಳ್ತಾ, ಗುರುಗಳಿಗೆ ಇದಕ್ಕಿಂತ ಹೆಚ್ಚಾಗಿ ಇನ್ನು ಹೇಗೆ ಗೌರವವನ್ನು ಸಮರ್ಪಿಸೋದಕ್ಕೆ ಸಾಧ್ಯ? ಇಂಥ ಹಿರಿಯರು ಈ ವೇದಿಕೆಯಲ್ಲಿ ಇರೋವಂಥದ್ದೇ ವೇದಿಕೆಗೆ ಒಂದು ಕಳೆ ಅಂತ ಹೇಳ್ತಾ, ಆತ್ಮೀಯ ಧನ್ಯವಾದಗಳು ಸರ್ ನಿಮ್ಮ ಮಾತಿಗೆ ಮತ್ತು ನಿಮ್ಮ ಒಂದು ವಾದನಕ್ಕೆ ಎಲ್ಲವಕ್ಕೂ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಕ್ಕೆ ಮತ್ತು ಇಂಥದ್ದೊಂದು ಅಕಾಡೆಮಿಯ ಚುಕ್ಕಾಣಿಯನ್ನು ಹಿಡಿದಿರೋದಕ್ಕೆ ಅವರ ಕುಟುಂಬದವರ ಪರವಾಗಿ ಆತ್ಮೀಯವಾಗಿ ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ. ಆತ್ಮೀಯರೇ, ತುಂಬ ಚಪ್ಪಾಳೆ ಬರಲಿ ಈ ಒಂದು ಹಿರಿಯ ಜೀವಕ್ಕೆ. ಇನ್ನು ಕೆಲವೇ ಕ್ಷಣಗಳು ಈ ಒಂದು ಸಮಾರಂಭ ಮುಕ್ತಾಯವಾಗೋದಕ್ಕೆ. ಹಾಗೆ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಇದ್ದಂಥ ಶ್ರೀ ಶಶಿಧರ್ ಅವರಿಗೂ ಕೂಡ ಈ ಒಂದು ಅಕಾಡೆಮಿ ಆಭಾರಿಯಾಗಿದೆ. ಕಾರ್ಯಕ್ರಮದುದ್ದಕ್ಕೂ ನಮ್ಮೊಂದಿಗಿದ್ದಾರೆ ಹಾಗೂ ಒಂದೆರಡು ಮಾತುಗಳನ್ನ ಕೂಡ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅಕಾಡೆಮಿಯ ವತಿಯಿಂದ ಅವರಿಗೂ ಕೂಡ ಗೌರವ ಸಮರ್ಪಣೆ ಸಲ್ಲುತ್ತಾ ಇದೆ. ಅಕಾಡೆಮಿಯ ವತಿಯಿಂದ ವಿದ್ವಾನ್ ಶ್ರೀ ಶಶಿಧರ್ ಅವರಿಗೆ RKP ಸರ್ ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ಶ್ರೀ ಚಂದ್ರಶೇಖರ್ ಹಾಗೂ ಶ್ರೀಮತಿ ಸ್ವರ್ಣಲತಾ ಅವರನ್ನು ಅಭಿನಂದಿಸೋದಕ್ಕಾಗಿ ಈ ಅಕಾಡೆಮಿಯ ವಿದ್ಯಾರ್ಥಿಗಳೆಲ್ಲ ಕಾತರದಿಂದ ಕಾಯ್ತಾ ಇದ್ದಾರೆ. ಶ್ರೀಮತಿ ಸ್ವರ್ಣಲತಾ ಮತ್ತು ಶ್ರೀ ಚಂದ್ರಶೇಖರ್ ಅವರು ದಯವಿಟ್ಟು ಈ ಒಂದು ಅಭಿನಂದನೆಯನ್ನು ಮತ್ತು ಗೌರವವನ್ನು ಸ್ವೀಕರಿಸಬೇಕು ಅಂತ ಮುಂದೆ ಕೇಳ್ಕೊಳ್ತಾ, ದಯವಿಟ್ಟು ಶ್ರೀಮತಿ ಸ್ವರ್ಣಲತಾ ಅವರು ಮತ್ತು ಶ್ರೀ ಚಂದ್ರಶೇಖರ್ ಅವರು ಆಸೀನರಾಗಬೇಕು. ಅಕಾಡೆಮಿಯ ವಿದ್ಯಾರ್ಥಿಗಳು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರು
ಜೊತೆಗೂಡಿ ಅವರ ಮುಂದಾಳತ್ವದಲ್ಲಿ ಈ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಆತ್ಮೀಯರೇ, ಇಂಥದ್ದೊಂದು ಮಹತ್ ಕೈಂಕರ್ಯವನ್ನು ಸಾಧಿಸ್ತಾ ಇರುವಂಥ ಶ್ರೀಮತಿ ಸ್ವರ್ಣಲತಾ ಮತ್ತು ಶ್ರೀ ಚಂದ್ರಶೇಖರ್ ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆಗಳೊಂದಿಗೆ ಅಭಿನಂದನೆಗಳು, ಆತ್ಮೀಯ ಧನ್ಯವಾದಗಳು. ಈ ಒಂದು ಅಕಾಡೆಮಿ ಮತ್ತಷ್ಟು ಮಗದಷ್ಟು ಎತ್ತರಕ್ಕೆ ಬೆಳೆಯಲಿ, ಮತ್ತಷ್ಟು ಮಗದಷ್ಟು ವಿದ್ವಾಂಸರನ್ನು ವಿದ್ಯಾರ್ಥಿಗಳನ್ನು ಈ ಒಂದು ಸಂಗೀತ ಕ್ಷೇತ್ರಕ್ಕೆ ಕೊಡಮಾಡುವಂತೆ ಆಗಲಿ. ಇಂಥ ಅನೇಕ ಸಮಾರಂಭಗಳು ಜರುಗಲಿ, ಮತ್ತಷ್ಟು ಮಗದಷ್ಟು ವಿದ್ವಾಂಸರನ್ನು ಗೌರವಿಸುವಂಥ ಶಕ್ತಿ ಈ ಅಕಾಡೆಮಿಗೆ ಸಲ್ಲಲಿ ಅಂತ ತಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ವಿದ್ಯಾರ್ಥಿಗಳ ಪರವಾಗಿ ಶ್ರೀಮತಿ ಸ್ವರ್ಣಲತಾ ಮತ್ತು ಶ್ರೀ ಚಂದ್ರಶೇಖರ್ ಅವರಿಗೆ ಆತ್ಮೀಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಸ್ವರ್ಣಲತಾ ಅವರು ಈ ಒಂದು ಮಹತ್ ಸಮಾರಂಭಕ್ಕೆ ಕಾರಣರಾದಂಥ 10 ಮನಸ್ಸುಗಳು 10 ಕೈಗಳು ಸೇರಿ ಇಂಥದ್ದೊಂದು ಸಮಾರಂಭ ಸಾಧ್ಯವಾಗಿದೆ, ಆಗ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಆಭಾರ ಮನ್ನಣೆಯನ್ನು ಸಲ್ಲಿಸ್ತಾ ಇದ್ದಾರೆ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಸ್ವರ್ಣಲತಾ ಚಂದ್ರಶೇಖರ್ ಅವರು. ವಂದನಾರ್ಪಣೆಗೆ ಮುಂಚೆ ರಂಜನಿಯವರು ನಮ್ಮ ನಿರೂಪಣೆ ಮಾಡಿದಂಥ ಈ ಎಲ್ಲ ಕಾರ್ಯಕ್ರಮಕ್ಕೂ ಅವರೇ ಲೀಡರ್ಶಿಪ್ ತಗೊಂಡು ನಿರೂಪಣೆ ಮಾಡಿರುವಂಥ ರಂಜನಿಯವರಿಗೆ ನಾನು ಆಭಾರಿಯಾಗಿದ್ದೇನೆ. ಅವರಿಗೂ ಕೂಡ ನಾನು ಆಗಲಿ 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 ವೇದಿಕೆ ಮೇಲೆ ಉಪಸ್ಥಿತರಾದ ಎಲ್ಲ ಗುರುಗಳೇ, ಗಣ್ಯರೇ, ನಂಗೆ ಸ್ವಲ್ಪ ಮಾತಾಡೋದು ಕಷ್ಟ, ಆದರೂ ಕಷ್ಟಪಟ್ಕೊಂಡು ಹೇಳ್ತೀನಿ. ಮನಸ್ಸಿನ ಭಾವನೆ ಹೇಳ್ಕೊಳ್ಳೋದಕ್ಕೆ ಬರೆದಿರೋದನ್ನು ಓದೋದು ಅಷ್ಟು ಸರಿ ಹೋಗಲ್ಲ. ಇವತ್ತು ಬಹಳ ಸಂತೋಷದ ದಿನ ನನಗೆ. ಸುಮಾರು 3-4 ತಿಂಗಳಿಂದ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಕಾಯ್ತಾ ಇದ್ವಿ. ಇಷ್ಟು ಜನ ಇಷ್ಟು ಚೆನ್ನಾಗಿ ಎಲ್ಲರೂ ನಮಗೆ ಪ್ರೋತ್ಸಾಹಿಸಿದ್ದಕ್ಕೆ ಎಲ್ಲರಿಗೂ ನಾನು ಚಿರಋಣಿ. ಮತ್ತು ಇವತ್ತಿನ ವಿಶೇಷ ಅಂದರೆ ನನಗೆ ಭಾಳ ಸಂತೋಷ ಯಾತಿಗೆ ಕೊಡ್ತಾ ಇದೆ ಅಂದರೆ, ಇಲ್ಲಿ ಉಪಸ್ಥಿತರಾದ ಎಲ್ಲರೂ ಕೂಡ ನನ್ನ ಗುರುಗಳು, ನನ್ನ ವೈಯಕ್ತಿಕ ಗುರುಗಳು. ಭಾಗೀರಥಿ ಮೇಡಮ್ ಅವರಾಗಲಿ, ಆರ್.ಕೆ. ಪದ್ಮನಾಭ ಅವರಾಗಲಿ, ನಮ್ಮ ಎ.ಕೆ. ಶ್ರೀನಿವಾಸ ಮೂರ್ತಿಯವರಾಗಲಿ, ಇವರೆಲ್ಲ ಭಾಳ, ನಮ್ಮ ಎಮ್.ಎಸ್. ಶ್ರೀನಿವಾಸ ಮೂರ್ತಿಯವರಾಗಲಿ, ಇವರೆಲ್ಲ ತುಂಬ ಅಭಿಮಾನದಿಂದ ನನ್ನನ್ನು ನೋಡ್ತಾರೆ. ವೆರಿ ಗ್ರೇಟ್ಫುಲ್ ಟು ದೆಮ್. ಆ್ಯಂಡ್ ನನ್ನ ಮಕ್ಕಳು, ನನ್ನ ವಿದ್ಯಾರ್ಥಿಗಳು, ಅವ್ರನ್ನ ನಾನು ಮರೆಯೋಕ್ಕಾಗಲ್ಲ. ಅವರು ಯಾವಾಗ ಹೇಳಿದ್ರೆ ಅವಾಗ ಬರ್ತಾರೆ, ನನ್ನ ಕಷ್ಟ ಅರ್ಥ ಮಾಡ್ಕೊಂಡಿದ್ದಾರೆ. ಮೊಮ್ಮಗು ಇದೆ, ಯಾವಾಗ ಕ್ಲಾಸ್ ಹೇಳಿದ್ರೆ ಅವಾಗ ಬರ್ತಾರೆ, ಆಗದೆ ಇರೋ ದಿನ ಇಲ್ಲ ಅಂತೀನಿ. ಮತ್ತು ಪೋಷಕರು, ದೇ ಹ್ಯಾವ್ ಡನ್ ಎ ಲಾಟ್ ಆಫ್ ಥಿಂಗ್ಸ್ ಫಾರ್ ಅಸ್. ತಮ್ಮ ತನು ಮನ ಧನ ಎಲ್ಲ ನನಗೆ ಅರ್ಪಿಸಿದ್ದಾರೆ. ಮತ್ತು ತಮ್ಮ ಮಕ್ಕಳನ್ನ ಚೆನ್ನಾಗಿ ಪ್ರೋತ್ಸಾಹಿಸ್ತಾ ಇದ್ದಾರೆ, ನಮ್ಮನ್ನು ಪ್ರೋತ್ಸಾಹಿಸ್ತಿದ್ದಾರೆ. ವೆರಿ ಗ್ರೇಟ್ಫುಲ್ ಟು ದೆಮ್. ಹೇಳೋದು ಸರ್, ಅವತ್ತೇ ನಮ್ಮ ಪಕ್ವಾದ್ಯ ಸಹಾಯ ನೀಡಿದಂಥ ವಾಸುದೇವ್ ಶ್ರೀ ವಾಸುದೇವ್ ಅವರು ವೇದಿಕೆಗೆ ಬರಬೇಕು ಅಂತ ಹೇಳ್ತೀನಿ. ಇವರೆಲ್ಲ ನಮಗೆ ಸಹಕರಿಸಿದ್ದಾರೆ ಚೆನ್ನಾಗಿ. ಏನು ಯೋಚನೆ ಮಾಡ್ತಾ ಇದ್ದೀವಿ, ಅವ್ರಿಗೆ ಆಗಲ್ಲ ಮಾಡಿ.
ವಾಸುಕಿಯವರು, ಶ್ರೀ ವಾಸುಕಿಯವರು ಬರಬೇಕು ಅಂತ. ಧನ್ಯವಾದಗಳು ಸರ್. ಸರ್ ನೀವು ಧನ್ಯವಾದಗಳು. ವಿದ್ವಾನ್ ಸತ್ಯಕುಮಾರ್. ಹಂಗೆ ಹೊತ್ತು ಹಾಗೆ ಧನ್ಯವಾದಗಳು. ವಿದ್ವಾನ್ ಇದೇ ಕೆಲಸಕ್ಕೋಸ್ಕರ, ನಮ್ಮ ಸಮಾರಂಭಕ್ಕೆ ಭಾಗಿಯಾಗೋಕ್ಕೋಸ್ಕರ ಪೂನಾಯಿಂದ ಬಂದಿದ್ದಾರೆ. ಈಸ್ ಎ ಸೈಂಟಿಸ್ಟ್, has done his MS in Edinburgh University with my son Suraj. So I'm very grateful to you, sir. Thank you very much. ಅದೇ ನಂತರ ಧನ್ಯವಾದಗಳು. ಎಲ್ಲ ನನಗೆ ಸೌಂಡ್ ಸಿಸ್ಟಮ್ ಅವರು ಹಾಲ್ನ ನನಗೆ ಕೊಟ್ಟಂಥ, ಬಿಡುವು ಮಾಡಿಕೊಟ್ಟಂಥ ಚೌಲ್ಟ್ರಿ ಕಾರ್ಯಕಾರಿಗಳು ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನನ್ನ ಜೊತೆ ಏನೇನು ತಪ್ಪುಗಳು ಹೇಳ್ತೀನೋ ಅದನ್ನು ಸರಿ ಮಾಡಿಕೊಂಡು ಎಲ್ಲ ಪಾಪ ಬೈಸ್ಕೊಂಡು ಎಲ್ಲ ಅವರೊಬ್ಬರೇ ನನ್ನ ಜೊತೆ ಇದ್ದದ್ದು. ಭಾಸ್ಕರ್ ಅವ್ರನ್ನ ಈ ಟೈಮಲ್ಲಿ ಮರೆಯೋಕ್ಕಾಗೋದೇ ಇಲ್ಲ. ಐ ವಾಂಟ್ ಭಾಸ್ಕರ್ ಟು ಬಿ ಹಿಯರ್. ಅವರಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳು. ನಮ್ಮ ಅಕಾಡೆಮಿಯ ಮತ್ತೊಬ್ಬ ಗುರುಗಳಾದಂಥ ಶ್ರೀ ಸರ್ವೋತ್ತಮ ಅವರು